आदिमहेश्वरी राजराजेश्वरी ತಾಯಿಗೆ ಸಂತೋಷ ಆಗಬೇಕಾಗಿದ್ದರೆ ನಾವೆಲ್ಲ ಭಾರತೀಯರು, ನಾವೆಲ್ಲ ಹಿಂದೂಗಳು, ಅವರ ಮಕ್ಕಳು, ನಾವೆಲ್ಲ ಒಂದಾಗಿ ಸಂಘಟಿತರಾಗಿದ್ದರೆ ತಾಯಿಗೆ ಸಂತೋಷ. ನಮ್ಮ ಮಕ್ಕಳೆಲ್ಲ ಪರಸ್ಪರ ಜಗಳಾಡಿಕೊಳ್ಳದೆ ಅನ್ಯೋನ್ಯವಾಗಿದ್ದರೆ ತಾಯಿಗೆ ಹೇಗೆ ಸಂತೋಷವೋ, ನಾವೆಲ್ಲರೂ ಕೂಡ ಸಂಘಟಿತರಾಗಿ ಐಕಮತ್ಯದಿಂದ ಇದ್ದರೆ ನಮ್ಮ ದುರ್ಗಾದೇವಿಗೆ ಸಂತೋಷವಾಗ್ತದೆ. ಅಂತಹ ಐಕಮತ್ಯದ ಸಂಘಟನೆಯ ಸಂದೇಶವನ್ನು ದುರ್ಗಾದೇವಿ ನಮಗೆಲ್ಲರಿಗೂ ಕೂಡ ನೀಡ್ತಾ ಇದ್ದಾರೆ. ಆ ದುರ್ಗಾದೇವಿಯ ಸನ್ನಿಧಾನ ಇಲ್ಲಿ ಮತ್ತಷ್ಟು ಬೆಳೆಯಲಿ, ಅವರ ಅನುಗ್ರಹದಿಂದ ಈ ದೇಶ ಸುರಕ್ಷಿತವಾಗಿರಲಿ. ಒಂದು ಕಡೆ ಶಾಂತದುರ್ಗೆ, ಮತ್ತೊಂದು ಕಡೆ ಭದ್ರಕಾಳಿ, ಎರಡು ಕೆಲಸ, ದುಷ್ಟ ನಿಗ್ರಹ, ನಮ್ಮ ಜನರ ಪರಿಪಾಲನೆ, ಎರಡನ್ನೂ ಕೂಡ ಮಾಡ್ತೇವೆ ಅಂತೇಳಿ ಇಲ್ಲಿಯ ದುರ್ಗಾದೇವಿ ಶಾಂತದುರ್ಗಿಯಾಗಿ ಭದ್ರಕಾಳಿಯಾಗಿ ಏನಾದರೂ ಕೆಟ್ಟ ಶಕ್ತಿಗಳಿಂದ ಆಕ್ರಮಣ ಒಳಗೂ ಆಗಬಹುದು, ಹೊರಗೂ ಆಗಬಹುದು. ಕೆಟ್ಟ ಶಕ್ತಿಗಳು ಹೊರಗೂ ಇವೆ, ನಮ್ಮ ಒಳಗೂ ಇವೆ. ಅದರ ಆಕ್ರಮಣದಿಂದ ನಮ್ಮನ್ನು ಹಾಳು ಮಾಡಿ ನಮ್ಮಲ್ಲೆಲ್ಲ ರಕ್ಷಿಸುವ ಹೊಣೆ ಇಲ್ಲಿಯ ಎರಡು ರೂಪ, ಶಾಂತದುರ್ಗ, ಭದ್ರಕಾಳಿ, ಎರಡು ರೂಪದಿಂದ ನಾವಂಥ ಧೈರ್ಯವನ್ನು ಪಡೆಯಬಹುದು. ಇಲ್ಲಿ ನಾನು ಈಗ ನೋಡಿದ ಮೇಲೆ ಒಂದು ಪ್ರೇರಣೆ, ಇಂಥ ದೃಶ್ಯ ಎಲ್ಲಿಯೂ ನೋಡಿಲ್ಲ. ಒಂದು ಸುಬ್ರಹ್ಮಣ್ಯ, ಗಣಪತಿ, ಅದೇ ರೀತಿ ದುರ್ಗಾದೇವಿ, ಭದ್ರಕಾಳಿ, 4 ರೂಪ ಒಟ್ಟಿಗೆ ಏಕ ಮೇಲೆ ಕಂಡಾಗ ನನಗೊಂದು ಪ್ರೇರಣೆ ಆಯಿತು. ಈ ದುರ್ಗಾದಿ ಶಾಂತ ದುರ್ಗೆ ನಮ್ಮ ಭಾರತ ಮಾತೆಯ ಪ್ರತೀಕ. ಭಾರತ ಮಾತೆ ಪ್ರತೀಕವಾಗಿ ದುರ್ಗಾದೇವಿ ಇದ್ದಾರೆ. ಸುಬ್ರಹ್ಮಣ್ಯ ಸಮನ್ವಯದ ಪ್ರತೀಕ. ಈ ಸುಬ್ರಹ್ಮಣ್ಯ ಅವರಿಗೆ 6 ಮುಖ. ಸುಬ್ರಹ್ಮಣ್ಯ 6 ಮುಖ. ನಮ್ಮ ಹಿಂದೂ ಧರ್ಮಕ್ಕೂ 6 ಮುಖ. ಶೈವ, ವೈಷ್ಣವ, ಜೈನ, ಬೌದ್ಧ, ಸಿಖ್, ಶಕ್ ಎಲ್ಲ ಇಡೀ ಹಿಂದೂ ಧರ್ಮದಲ್ಲಿ 6 ಮುಖಗಳು. ಸುಬ್ರಹ್ಮಣ್ಯನಿಗೆ 6 ಮುಖ. ಆ ಸುಬ್ರಹ್ಮಣ್ಯನ ಪ್ರತೀಕ, ಹಿಂದೂ ಧರ್ಮದ ಪ್ರತೀಕ ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯನಿಗೆ 6 ಮುಖ. ಹೃದಯ ಒಂದೇ. ಮುಖ ಆಡಿದ್ದರೂ ಹೃದಯ ಒಂದೇ, 6 ಹೃದಯ ಇಲ್ಲ, ಒಂದೇ ಹೃದಯ. ನಮ್ಮ ಹಿಂದೂ ಸಮಾಜಕ್ಕೂ 6 ಮುಖ. ಶೈವ, ವೈಷ್ಣವ, ಜೈನ, ಬೌದ್ಧ, ಶಾಕ್ತ ಮತ್ತು ಸಿಖ್ 6 ಮುಖಗಳಿದ್ದರೂ ನಮ್ಮೆಲ್ಲರ ಹೃದಯ ಒಂದೇ ಆಗಬೇಕು. ಇದು ಸುಬ್ರಹ್ಮಣ್ಯನ ಸಂದೇಶ. ನಮಗೆ 6 ಮುಖಗಳಿರ್ಬೋದು, ಹೆಚ್ಚು ಇರಬಹುದು, ಆದರೆ ಹೃದಯ ಮಾತ್ರ ಒಂದೇ ಇರಬೇಕು. ಅಂಥ ಒಂದು ಮನೋಭಾವ, ಅಂಥ ಸಮನ್ವಯದ ಮನೋಭಾವ ಸುಬ್ರಹ್ಮಣ್ಯನಿಂದ ನಾವು ಪಡೆಯಬೇಕು. ಸುಬ್ರಹ್ಮಣ್ಯ ಅಂಥ ಸಂದೇಶವನ್ನು ನೀಡ್ತಾ ಇದ್ದಾರೆ. ಇನ್ನು ಗಣಪತಿ ನಮಗೆ ರಾಷ್ಟ್ರದ ಸಂದೇಶ. ನಮ್ಮ ರಾಷ್ಟ್ರಕ್ಕೆ ಯಾರು ಭಾಗ್ಯವಿಧಾತ, ಭಾರತ ಜನಗಣಮನ ಭಾರತ ಭಾಗ್ಯವಿಧಾತ. ಯಾರು ಭಾರತ ಭಾಗ್ಯವಿಧಾತ? ರಾಷ್ಟ್ರಪತಿಯಲ್ಲ, ಪ್ರಧಾನಮಂತ್ರಿಯಲ್ಲ, ಭಾರತದ ಭಾಗ್ಯವಿಧಾತ ಜನಗಣಮನ ಅಧಿನಾಯಕ ಗಣನಾಯಕ. ನಮ್ಮದು ಗಣರಾಜ್ಯ ಅದರಿಂದ ಗಣನಾಯಕನೇ ನಮ್ಮ ರಾಷ್ಟ್ರದ ಭಾಗ್ಯವಿಧಾತ. ಅವನೇ ರಾಷ್ಟ್ರದೇವತೆ.
ಅಂತ ಗಣಪತಿಯು ಇಲ್ಲಿದ್ದಾನೆ. ಭಾರತ ಮಾತೆ ನಮ್ಮ ಕೊಡಲಿಯ ಆ ದೇವಿ. ಸಮನ್ವಯದ ಸಂದೇಶ ಸುಬ್ರಹ್ಮಣ್ಯ, ರಾಷ್ಟ್ರದ ಸಂದೇಶ. ಅದನ್ನು ಗಣಪತಿ, ಜನಗಣ ಮನನಾಯಕ, ಗಣರಾಜ್ಯದ ಅಧಿಪತಿ ಗಣಪತಿ. ನಮ್ಮ ರಾಷ್ಟ್ರಕ್ಕೆ ಏನಾದರೂ ಪರಕೀಯರಿಂದ ದಾಳಿ ಬಂದರೆ ಭದ್ರಕಾಳಿ ನಮ್ಮ ಸೈನ್ಯದ ಪ್ರತೀಕ, ನಮ್ಮ ವೀರ ಸೈನ್ಯದ ಪ್ರತೀಕ ಭದ್ರಕಾಳಿ. ನಮ್ಮ ರಾಷ್ಟ್ರ ರಕ್ಷಣೆಗೆ ನಮ್ಮ ಹಿಂದೆ ನಾನಿದ್ದೇನೆ. ಹೀಗೆ ಆ ದೇವಿ, ಭದ್ರಕಾಳಿ, ಸುಬ್ರಹ್ಮಣ್ಯ, ಗಣಪತಿ 4 ಮೂರ್ತಿಗಳನ್ನು ಕಂಡು ನನಗೆ ಬಹಳ ಧೈರ್ಯ ಆಯಿತು. ಈ ಕೊಡಲಿ ದೇವತೆಯ ಅನುಗ್ರಹದಿಂದ ನಮ್ಮ ರಾಷ್ಟ್ರಕ್ಕೆ ಏನು ಅಪಾಯ ಬಂದರೂ ಕೂಡ ಅದನ್ನು ರಕ್ಷಣೆ ಮಾಡುವ ರೂಪಗಳು ಕೊಡಲಿಯಲ್ಲಿದೆ ಎಂಬುದಾಗಿ ನನಗೆ ಭಾರಿ ಸಂತೋಷ. ಈ ಕೊಡಲಿ ದೇವಸ್ಥಾನದ ಜೀರ್ಣೋದ್ಧಾರ, ನವೀಕರಣ ಬಹಳ ಅದ್ಭುತ. ಇಷ್ಟು ದೊಡ್ಡ ದಾರಿಶಿಲ್ಪ, ಇಷ್ಟು ಅದನ್ನು ನಾನು ಎಲ್ಲಿಯೂ ನೋಡಿ ನಮ್ಮ ರಾಷ್ಟ್ರದಲ್ಲಿ ಅಂಥ ಸುಂದರವಾದ ದಾರುಶಿಲ್ಪದ ಮುಖಾಂತರ ನಮ್ಮ ಎಲ್ಲ ಜನತೆಯನ್ನು ಆಕರ್ಷಣೆ ಮಾಡುವಂಥ ಈ ಒಂದು ನವೀಕರಣದ ಕಾರ್ಯ ಅದನ್ನು ನಡೆಸಿದ ಎಲ್ಲ ಹಿರಿಯ ಆಡಳಿತ ಅಧಿಕಾರಿಗಳು, ಬೇಕಾದ ದಾನಿಗಳು, ಜನರು ಇಂಥ ಅತ್ಯುತ್ತಮವಾದ ರೀತಿಯಿಂದ ದೇವಾಲಯದ ನವೀಕರಣ ಮಾಡಿದ ಎಲ್ಲ ಭಕ್ತರನ್ನು ಕೂಡ ನಾನು ಅಭಿನಂದಿಸಿ, ಆ ದೇವಿಯ ಅನುಗ್ರಹ ನಮಗೆಲ್ಲರಿಗೂ ಆಗಲಿ. ಆ ದೇವಿಯ ಅನುಗ್ರಹದಿಂದ ದೇವಸ್ಥಾನ ಮಾತ್ರವಲ್ಲ, ಈ ಪರಿಸರ ಮಾತ್ರವಲ್ಲ, ನಮ್ಮ 2 ಜಿಲ್ಲೆಗಳು ಮಾತ್ರವಲ್ಲ, ನಮ್ಮ ರಾಜ್ಯ, ನಮ್ಮ ರಾಷ್ಟ್ರ ಎಲ್ಲದಕ್ಕೂ ಕೂಡ ಆ ದೇವಿಯ ಅನುಗ್ರಹ ನಿರಂತರವಾಗಿ ಇರಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾ, ಕೊಡಲಿ ಈಗಾಗಲೇ ಹೊಳಿತಾ ಇದೆ. ಈ ಕೊಡಲಿ ಮತ್ತಷ್ಟು ಹೊಳೆಯಲಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ, ವೇದಿಕೆಯಲ್ಲಿ ಗಣಿಸಿದ ಎಲ್ಲ ಮಹನೀಯರು, ರಾಜಕೀಯ ಧುರೀಣರು, ಸಮಾಜ ಧುರೀಣರು ಅವರನ್ನು ಹೊಂದಿರುವ ಎಲ್ಲ ಜನತೆಯನ್ನು ಅಭಿನಂದಿಸಿ ಎಲ್ಲರಿಗೂ ಕೂಡ ದೇವಿಯ ಅನುಗ್ರಹವನ್ನು ಕೋರಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಆಶೀರ್ವದಿಸಿದ ಪೇಜಾವರ ಅಧೋಕ್ಷಿತ ಮಠದ ಯತಿವರಿಗೆ ಭಕ್ತಿಪೂರ್ವಕವಾದ ವಂದನೆಗಳನ್ನು, ಸಾಧಕರಿಗೆ, ಸೇವಾಕರ್ತರಿಗೆ ಸನ್ಮಾನದ ಕಾರ್ಯಕ್ರಮ ಇದೆ. ಈ ದೇವಳದ ವಾಸ್ತು ವೈಭವ ಹೀಗೆ ಕಳೆಗಟ್ಟಿ ಮೇಲೆತ್ತು ಬರಬೇಕಾದ್ರೆ ಅದಕ್ಕೆ ಅನೇಕರ ದುಡಿಮೆ ಸೇವಾ ರೂಪದಲ್ಲಿ ಸಂದಿದೆ. ಅಂಥವರನ್ನ ಈ ಹೊತ್ತು ಈ ವೇದಿಕೆಯಲ್ಲಿ ಮಾಡ್ತಾ ಇದ್ದೇನೆ. ಬಹಳ ವಿಶಿಷ್ಟವಾದ ಒಬ್ಬ ಸೇವಾಕರ್ತ ಶ್ರೀ ಕೃಷ್ಣಾನಂದ ಹೊಳ್ಳ ಅವರು ಅತ್ಯಂತ ನಮ್ಮೆಲ್ಲರ ಕಣ್ಮನವನ್ನು ಸೆಳೆಯುತ್ತಾ ಇದೆ. ಭಕ್ತರ ಶ್ರೀ ದೇವಳದ ವತಿಯಿಂದ ಸ್ಮರಣಿಕೆಯನ್ನು ನೀಡಬೇಕಾಗಿ ವಿನಂತಿ ಮಾಡ್ತೇನೆ. ಹಾಗೆಯೇ ಪರಮ ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರಿಗೆ ಕೂಡ ವಿನಂತಿ ಮಾಡ್ತೇನೆ. ಶ್ರೀದೇವಳದ ಮುಖ್ಯಸ್ಥರಾದ ಡಾಕ್ಟರ್ ಮಂಜೇಶ್ ಶೆಟ್ಟಿ ಅವರು ಆಗಮಿಸಿ ಪರಮ ಪೂಜ್ಯ ಶ್ರೀ ಅದನ್ನ ಬೆಲೆ ಕಟ್ಟಲಾಗದಂತಹ ಅನರ್ಘ್ಯವಾದಂತಹ ಸ್ಮರಣಿಕೆ ಇದಾಗಿದೆ. ಇದನ್ನ ಪಡೆದಿರ್ತಕ್ಕಂಥವರೆಲ್ಲರೂ ಕೂಡ ಅತ್ಯಂತ ಪುಣ್ಯಶಾಲಿಗಳು ಅಂತ ಹೇಳಿದ್ರೆ ಅತಿಶಯೋಕ್ತಿಯಲ್ಲ. ರಾಜರಾಜೇಶ್ವರಿ ಅಮ್ಮನವರ ಪ್ರಸಾದ ತಾಮ್ರ ಫಲಕದ ರೂಪದಲ್ಲಿ ಅವರಿಗೆ ಅದನ್ನು ಸಮರ್ಪಿಸಲಾಗಿದೆ. ಹಾಗೆಯೇ ಧಾರ್ಮಿಕ ಉಪನ್ಯಾಸ ಮಾಡಿದಂತಹ ಪಂಜ ಭಾಸ್ಕರ್ ಭಟ್ ಅವರಿಗೆ ಸ್ಮರಣಿಕೆ ನೀಡಬೇಕಾಗಿ ವಿನಂತಿ. ಧನ್ಯವಾದಗಳು. ಕಟೀಲು ಶಿಕ್ಷೆಯಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರು ನಮ್ಮನ್ನು ಕಟೀಲು ಶ್ರೀ ಲಕ್ಷ್ಮೀನಾರಾಯಣ ಅಸ್ರಣ್ಣ. ಸೃಷ್ಟಿ ಸ್ಥಿತಿ ವಿನಾಶಾನಾಂ ಶಕ್ತಿಭೂತಿ ಯಾವುದನ್ನು ಹೇಳಿದೆ ಬಹುಶಃ ಕಟೀಲಿಗೂ
ದೇವಿ ಮಹಾತ್ಮೆಯ ದೇವರು ಮನಸ್ಸು ಮಾಡಿದ್ರೆ ಏನು ಆಗ್ಬೋದು ಎಂಬುದನ್ನು ಈ ಸರಳದ ಕೆಲಸವನ್ನೆಲ್ಲ ದೇವರು ಮಾಡಿಸಿಕೊಂಡಿದ್ದಾರೆ. ಈಗಾಗಲೇ ಧಾರ್ಮಿಕ ಉಪನ್ಯಾಸ ಮಾಡಿದವರು ಹೇಳಿದಾಗೆ, ರಾಜರಾಜೇಶ್ವರಿ ಹೇಳಿದಾಗೆ, ಇದು ರಾಜರಾಜೇಶ್ವರಿಯಾಗಿ ಮೆರೆಯುತ್ತಾ ಉಂಟು. ಇದು ನದಿಯ ಬದಿಯ ದೇವಸ್ಥಾನವಾದರೆ ಕಟೀಲು ನಂದಿನಿ ನದಿಯ ಮಧ್ಯದಲ್ಲಿ ಬಹುಶಃ ಬರುವ ವರ್ಷ ಕಟೀಲಲ್ಲಿ ಒಂದೇ ರೀತಿಯ ಬ್ರಹ್ಮಕಲಶ ತಾವೇ ಮನಸ್ಸು ಮಾಡದೇ ಆಗ್ಲಿಕ್ಕುಂಟು. ಇಂತಹ ಒಂದು ವಿಶೇಷ ಸಂದರ್ಭದಲ್ಲಿ ನಾವೆಲ್ಲ ಪುಣ್ಯಾತ್ಮರು ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಇಷ್ಟು ಅದ್ಭುತವಾಗಿ ಇಂತಹ ಸೇವೆಗಳನ್ನು ಮಾಡುವಂತಹ ಸಮಯದಲ್ಲಿ ನಾವೆಲ್ಲ ಇಲ್ಲಿ ಇದ್ದೇವೆ ಅಲ್ವಾ, ಅದೇ ನಮಗೆಲ್ಲ ಇದು ಸಂತೋಷದ ವಿಷಯ. ಇಂತಹ ಭಾಗ್ಯ ನಮಗೆ ದೇವರು ಕಲಿಸಿಕೊಂಡಿದ್ದಾರೆ. ಬಹುಶಃ ನಾವು ಒಳ್ಳೆಯ ಧರ್ಮದ ಅಡಿಯಲ್ಲಿ ಧರ್ಮ ಮಾರ್ಗದಲ್ಲಿ ಇದ್ದು ಇಂತಹ ಸತ್ಕರ್ಮಗಳನ್ನು ನಮ್ಮನ್ನು ತೊಡಗಿಸಿಕೊಂಡಿದ್ದರಿಂದಲೇ ಜಗತ್ತಿನಲ್ಲಿ ನಮ್ಮ ಈ ದೇವಸ್ಥಾನಗಳು ದೇವಾಲಯಗಳ ಊರು ಎಂಬಂತಹ ರೀತಿಯಲ್ಲಿ ಈ ತೌಳವನಾಡು ಗುರುತಿಸಲ್ಪಟ್ಟಿದೆ. ಈ ತೌಳವನಾಡಿನಂತಹ ಒಂದು ವಿಶೇಷ ಸನ್ನಿಧಾನಗಳು ಅಲ್ಲಲ್ಲಿದ್ದು ನಮಗೆಲ್ಲ ವಿಶೇಷವಾಗಿ ಮಾನಸಿಕವಾದಂತಹ ನೆಮ್ಮದಿ ಶಾಂತಿ ಮನುಷ್ಯನಿಗೆ ಜೀವನದಲ್ಲಿ ಬೇಕಾದ್ದು ಹಣ ಅಲ್ಲ. ಎಲ್ಲರೂ ಹೇಳುವುದು ಹಣ ಇಂಥವ ದೊಡ್ಡವ, ಹಣ ಇಂಥವ ಶ್ರೀಮಂತ, ಸಂತೋಷದವಂತ. ಆದರೆ ನಿಜವಾಗಿ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಕ್ಕಿದ್ರೆ ಮಾತ್ರ ಅವ ಸುಖಿ. ಅಂತಹ ಒಂದು ಸುಖ ಶಾಂತಿ ನೆಮ್ಮದಿಗೊಳ್ಳುವಂತಹ ತಾಣ ಬಹುಶಃ ಜಗತ್ತಲ್ಲಿ ಎಲ್ಲ ತಿರುಗಿ ನೋಡಿದಾಗ ಇರುವುದು ಅಂತ ಹೇಳಿದ್ರೆ ನಮ್ಮ ತೌಳವನಾಡಿನಲ್ಲಿ. ಈ ತೌಳವನಾಡಿನ ನಮ್ಮ ಈ ಒಳ್ಳೆಯ ಸಂಸ್ಕೃತಿ ಅಡಿಯಲ್ಲಿ ನಾವು ಬೆಳೆದು ಬಂದಿರದಲೇ ದೇವಾಲಯಗಳಿಗೋಸ್ಕರ ನಮ್ಮದಾದಂತಹ ವಿನಿಯೋಗ ನಾವು ಎಷ್ಟು ಮಾಡ್ತೇವೆ, ದೇವರ ಆರಾಧನೆಗೆ ಎಷ್ಟು ಖರ್ಚು ಮಾಡ್ತೇವೆ ಎಂಬುದನ್ನು ಬಹುಶಃ ಇಂತಹ ದೇವಾಲಯಗಳು ನಮ್ಮಲ್ಲಿ ಎತ್ತಿ ತೋರಿಸ್ತವೆ. ಭಕ್ತಿ ಶ್ರದ್ಧೆಯಿಂದ ನಾವು ದೇವರನ್ನು ಆರಾಧಿಸಿದಾಗ ದೇವರು ಅನುಗ್ರಹಿಸ್ತಾನೆ ಎಂಬುದನ್ನು ಈ ದೇವಾಲಯ ಎತ್ತಿ ತೋರಿಸಿದೆ. ಈಗಾಗಲೇ ಸ್ವಾಮಿಗಳು ಮತ್ತು ಧಾರ್ಮಿಕ ಉಪನ್ಯಾಸ ಮಾಡಿದವರು ತಿಳಿಸಿದಂತೆ ಈ ರಾಜರಾಜೇಶ್ವರಿ ಕೇವಲ ನಮ್ಮ ಒಂದು ನಾಡನ್ನಲ್ಲ, ನಮ್ಮ ಇಡೀ ಜಗತ್ತನ್ನು ಸಂರಕ್ಷಿಸಿ ನಾವೆಲ್ಲ ಶಾಂತಿಯಿಂದ ಸುಖದಿಂದ ನೆಮ್ಮದಿಯಿಂದ ಬಾಳುವಂತೆ ನಮಗೆ ಅನುಗ್ರಹಿಸಲಿ ಅಂತ ಹೇಳ್ತಾ, ನನಗೆ ಕೊಟ್ಟಂತಹ ಸಮಯವನ್ನು ಉಪಯೋಗಿಸಿ ದೇವರಲ್ಲಿ ಪ್ರಾರ್ಥಿಸಿ ಈ ಸತ್ಕರ್ಮದ ಪುಣ್ಯ ಫಲ ಇದರಲ್ಲಿ ಯಾರ್ಯಾರು ಎಷ್ಟೆಷ್ಟು ತೊಡಗಿದ್ದಾರೋ ಆ ತೊಡಗಿದವರಿಗೆಲ್ಲ ಅವರವರ ಸತ್ಕರ್ಮದ ಪುಣ್ಯದ ಫಲ ಅನುಗ್ರಹಿಸಿ ನಡೆಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಅವಕಾಶಕ್ಕಾಗಿ ಕೃತಜ್ಞತೆ ಸಲ್ಲಿಸ್ತಾ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳಿ ನನ್ನ ಮಾತನ್ನು ಜೀವಿಗೆ ಕಟೀಲು ಶ್ರೀ ಕ್ಷೇತ್ರದ ಶ್ರೀ ಲಕ್ಷ್ಮೀನಾರಾಯಣ ಶರಣ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೊತ್ತು ಅವರು ಪುಣೆಯ ಹೆಸರಾಂತ ಉದ್ಯಮಿಗಳು ಹಾಗೂ ದಾನಿಗಳು. ಅವರು ಈ ಧಾರ್ಮಿಕ ಸಭೆಯ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಒಂದೆರಡು ಮಾತುಗಳಿಗಾಗಿ ಅವರನ್ನು ಆಹ್ವಾನಿಸ್ತಾ ಇದ್ದೇನೆ. ಪುಣೆಯ ಉದ್ಯಮಿ ಶ್ರೀ ರೋಹಿತ್ ಶೆಟ್ಟಿ ನಗರಿಗುತ್ತು ಅವರು. பொருளுத பிரம்ம கலசோತ್ಸವದ ಸಂದರ್ಭದಲ್ಲಿ ಅರಂದೊಪ್ಪಿನಂಚಿನ ಅಪ್ಪೆ ರಾಜರಾಜೇಶ್ವರಿ ಅಮ್ಮನ ಪಾದಕ್ಕೂ ಸಾಷ್ಟಾಂಗ ಪ್ರಣಾಮ ತಂದು ವೇದಿಕೆಡೆ ಆಶೀರ್ವಚನ ಮಲ್ತದ್ದು ನಿರ್ಗಮನ ಮಲ್ತಿನಂಚಿನ ಬೇಜರ ಸ್ವಾಮೀಜಿ ಭಕ್ತಿ ಬರೋಕ ನಮನ ಮಲ್ತೊಂದು ವೇದಿಕೆಗೆ ಆಶ್ರಯಂಚಿನ ಕಟೀಲು ಕ್ಷೇತ್ರದ ಲಕ್ಷ್ಮೀನಾರಾಯಣ ಆಶ್ರಮದೇವಿ ಪಾದಕ ಭಕ್ತಿ ಬರೋಕ ನಮನ ಮಲ್ತೊಂದು ವೇದಿಕೆಡೆ ಪುನಃ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರನ್ನ ರಮಣ ತುರೇಕರು, ಡಾಕ್ಟರ್ ಮಂಜೇಶ್ ಏರಿಯ ಲಕ್ಷ್ಮೀನಾರಾಯಣ ಅಂಚನೆ ಬೊಂಬಾಯಿದ ಬಿಣ್ಣೇರಿ ಕೃಷ್ಣಾನಿ ಅಂಚನೆ ಮಾತಿರ ಸೇರಲಿಲ್ಲ ದುಂಬತ್ತದು ಅಪ್ಪನ ಅನುಗ್ರಹ ಮಾತಿಲ್ಲ ತಿಕ್ಕಡ ಈ ಸಂದರ್ಭ ಪ್ರಾರ್ಥನೆ ಮಾಡೋದು ಯಾನ ದುಂಬತ್ತದು ಎಗ್ಲೆಗೆ ಅಪ್ಪನ ಸೇವೆ ಮಲ್ಪೆರೆ ಅನುಗ್ರಹ ಕೊರ್ಮಂಚಿನ ರಾಜರಾಜೇಶ್ವರಿ ಅಪ್ಪೆ ಅಂಚನೆ ಹೂನಾಡು ಈ ಒಂಗಿ ಪೊರ್ಲುದ ಕೆಲಸಕ್ಕೆ ಸಹಾಯ ಮಾಡ್ತದೆ. ಧನ ಸಹಾಯದ ಮುಖಾಂತರ ಅಪ್ಪನೆ ಸೇವೆ ಮಾಡ್ತಾನ ಮಾತ ದಾನಿನಗಲಿಲ್ಲ ಆ ದೇವಿನ ಸಂಪೂರ್ಣ ಅನುಗ್ರಹ ತಿಕ್ಕಡಂದು ಈ ಸಂದರ್ಭದ ಮಾತೆಲ್ಲ ಪರವಾದ ಪ್ರಾರ್ಥನೆ ಮಾಡ್ಬೋದು. ಎನ್ನ ಒಟ್ಟಿಗೆ ಪೂರ್ಣದ
ತುಳುಕೂಟದ ಅಧ್ಯಕ್ಷರಾದ ಅಂಚಿನ ರಾಜ್ಕುಮಾರ್ ಶೆಟ್ಟಿ, ಅಂಚನೆ ಬನ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಆನಂದ್ ಶೆಟ್ಟಿ, ಅಂಚನೆ ಬನ್ಸ್ ಮಾದಿ ಅಧ್ಯಕ್ಷ ಅಂಚಿನ ಜಯನ್ನೆ, ಪುಣೆದ ಬೊಂಬೈದ ಗೋವಾದ ಉದ್ಯಮಿ ಚಂದ್ರ ಶೆಟ್ಟಿ ಅಂತ ಹೇಳಿ ಅಂಚನೆ ದೇವರು ಶೆಟ್ಟಿ ಉಳಿದ ಅಗಲೆಲ್ಲ ಈ ಸಂದರ್ಭ ಪಡೆಯನ್ನು ಸ್ವಾಗತ ಮಾಡೋದಲ್ಲೇ. ನವೆಂಬರ್ದ ತಿಂಗಳು ರಮಣದ ರೈಕಲು ಫೋನ್ ಮಾಡ್ತದೆ ಬಂಡೇರಿ ಅಪ್ಪನ ಮಲ್ಲ ಸೇವೆ ಆಯರಂಡು ನಿಕ್ಕಲು ಆ ಅಪ್ಪನ ಸೇವೆಗೆ ತಯಾರಾದ ಒಪ್ಪಡೋದು ಎಂಕ ಆರನ ಪಾತ್ರೆಗೆಂದು ಎಂಗ ಈತ್ ಮನಸ್ಸಿಗೆ ಸಂತೋಷ ಪಂಡ 16 ವರ್ಷದ ದುಂಬು ಕಟೀಲ ಬ್ರಹ್ಮಕಲಶೋತ್ಸವ ಅಪನಂಚನ ಸಂದರ್ಭದ ಪೂರ್ಣಡೆಂಗಲು ಕಟೀಲು ಬ್ರಹ್ಮಕಲ ಸಮಿತಿ ಮಲ್ತಿತ್ತ 5 ಪಕ್ಕ ವಾದಿತ್ಯ 16 ವರ್ಷ 12 ವರ್ಷ ಕಟೀಲ ಬ್ರಹ್ಮಕಲಶ ಆಯರಂಡು ಆಯ್ತ ದುಂಬು ಆರನ ಪಲಿ ರಾಜರಾಜೇಶ್ವರಿ ಅಪ್ಪನ ಬ್ರಹ್ಮಕಲಶೋತ್ಸವ ಆಯನ ಈ ಶುಭ ಸಂದರ್ಭದ ಎಂಕ್ಲೆನ ನೆನಪುದಿದ್ದು ಎಂಕ್ಲೆಗೆ ಆ ಸೇವೆಗೆ ಅವಕಾಶ ಮಲ್ತುಕೊರು ನಂಚಿನ ಶ್ರೀತ ರಮಣನಾಥ ಎಂಕ್ಲೆನ ಈ ಸಂದರ್ಭ ಅಲ್ತ ಪರವಾದಿಯನ್ನು ಅಭಿನಯ ಮಲ್ಪೆ ಎಂಕಲು ಬೊಂಬಾಯ್ಡ್ ಫಸ್ಟ್ ಮೀಟಿಂಗ್ ದಿದ್ದಿತ್ತ ಆಯ್ತ ಗುರುಕಾರ್ಮೆನ್ ಶ್ರೀತ ಪದ್ಮಾವತ್ ಪೈಯಡೆ ವಹಿಸಿದೇರಿ ಬೊಂಬೈದ ಮೀಟಿಂಗ್ಗಳು ಪೊಳಲಿದ ಬ್ರಹ್ಮಕಲಶ ಸಮಿತಿ ಆಪುನ ಒಂಜಿ ಅರ್ಧ ಗಂಟೆಗೆ ದುಂಬೆ ಇಡೀ ಬಂಟರ ಭವನ ಹೌಸ್ಫುಲ್ ಆದನು ದಯಪಂಡ ಅಪಗನೆ ಬೊಂಬೈದ ಭಕ್ತರು ಐಗೆ ತಯಾರಾದ ಇತ್ತೇರಿ 5 ಪಕ್ಕ ಪೂನಾಡು ಎಂಗ್ಲು ಮೀಟಿಂಗ್ ಬಂದ ಪೂನಾಡು ಲಂಚನೆ ಬೇರೆ ಬೇರೆ ಸಂಘದ ಮಾತ ಅಧ್ಯಕ್ಷರನ್ನೆಲ್ಲ ಆ ಸಂದರ್ಭದ ಬಂದದು ಎಂಗಲ ಸಂಪೂರ್ಣ ಸಹಕಾರ ಅಪ್ಪನ ಉಡಲ್ಗೆ ಬರ್ಪ ಬಂದು ಎಂಗ್ಲಿಗೆ ಭರವಸೆ ಕೊಡ್ತಿದ್ದೇವೆ. ಆ ಸಂದರ್ಭದ ಮೊದಲು ರಮಣತ್ರಗಳು ಬಂದಿದ್ದೇವೆ, ಅಂಚನೆ ಡಾಕ್ಟರ್ ಮಂಜೇಶ್ ಶೆಟ್ಟಿ ಬಂದಿದ್ದೇವೆ, ಬೊಕ್ಕ ನಳಿನ್ ಕುಮಾರ್ ಕಡೆಗೆ ಬಂದಿದ್ದೇವೆ, ಅಂಚನೆ ರಾಜೇಶ್ ನಾಯ್ಕ್ ಬಂದಿದ್ದೇವೆ. ಬಾರಿ ಮಲ್ಲ ಒಂಜಿ ಸೇವೆ ಮಲ್ಲ ಮಲ್ಲ ದಾನಿನಗಳು ಮಲ್ಲ ಮಲ್ಲ ಮನಸ್ಸು ಮಲ್ತದೇರಿ ಎಂಗ್ಲಿಗೆ ಪೂರ್ಣಡು ಡೊನೇಷನ್ ಕೇಳಿದತ್ತೆ ಕೆಲವು ಕೇಳಂಗನೇ ಎತ್ತೋ ಡೊನೇಷನ್ ಬೈತಾನೆ ಒಂಜೇ ಟಿಕೆಟ್ ಫೋನ್ ಡೇ ಕಂಪ್ಲೀಟ್ ಒಂಜೆ ಅರ್ಧ ಗಂಟೆದಲ್ಲೇ 7 ಲಕ್ಷ ರೂಪಾಯಿಗೆ ಕಲೆಕ್ಷನ್ ಆತನೆ ಅವು ಕೇನಂದೆ ಭಕ್ತಿಡು ಅಕಲು ಕೊರ್ತು ನೆಂಚಿನ ದಾನ ಅಂಚನೆ ಬೇತೆ ಬೇತೆ ಟಿಕೆಟ್ ಪೋನಾಗ ಎಂಕಲಿಗೆ ಒಂಜಿ ನೆಗೆಟಿವ್ ಬಂದು ಏರ್ಲ ಬಾತ್ಯರಿ ಪೂನದ ಅಕ್ಕಲಿಗೆ ನಿಕ್ಕಲೊಂಜಿ ಸಮಿತಿ ಮಾತದ ಒಂಜಿ ಎಂಕಲಿಗೆ ಒಂಜಿ ಅವಕಾಶ ಮದ್ದು ಕೊಡ್ತಿರಂತ ಎಂಕಲಿಗೆ ಒಂಜಿ ಅಪ್ಪೆ ಕೊರ್ಪಂಚ ಸೇವೆ ಬಂದು ಬಾರಿ ಭಕ್ತಿಡು ಮಾತೆಲ್ಲ ಸಹಕಾರ ಮದ್ದದೇರಿ ಡಿಮಾಂಡೇಷನ್ ಆ ಪೂಜಿಂದ ಬಹುಶಃ ದುಡ್ಡು ಜಾಸ್ತಿ ಕಲೆಕ್ಷನ್ ಆತದ ಅನ್ನ ఒక ಮಾರ್ಚ್ ತಿಂಗಳ ಬೊಂಬೆ ಲಂಚನೆ ಪೂನರ್ ಲಂಚನೆ ಎಂಗಳು ಧನಸಹಾಯ ಮುಖಾಂತರ ಅಪ್ಪನ ಸೇವೆ ಅಲಿಲು ಸೇವೆ ಮಾಡ್ತದ ಅಂಚನೆ ಕೆಲಗಳು ಒಂಜಿ ತಿಂಗಳು ಫೋನ್ ಬರ್ತದೆ ಎಂಗಳು ಒಂಜಿ ರಡ್ಡು ಸಾರ ಕೊರ್ಪಂಡು ಎತ್ತರೋಡಾದು ಯಾರು ಪಂಡೆ ರಡ್ಡು ಸಾರ 500 ಕೊರಲ್ ಅಕ್ಲಗಳ ಕೆಪಾಸಿಟಿ ಅಕ್ಲಗಳ ಮಿತ್ತು ಅಕ್ಲಗಳ ಏತಿ ಕೆಪಾಸಿಟಿ ಆತದ್ದು 500 ರೂಪಾಯಿ ಕೊರಲ್ ತಿದ್ದೊಳ್ಳೆ ದಯಪಂಡ ಅಪ್ಪೆ ಕೊರ ಭಕ್ತಿ ಕೊರ್ಪಂಚ ದುಡ್ಡು ಅವು ಕೆಲಗ 500 ಕೊಡ್ತೀರಿ 2 ಸಾವಿರ ಕೊಡ್ತೀರಿ 10 ಸಾವಿರ ಕೊಡ್ತೀರಿ 1 ಲಕ್ಷ ಕೊಡ್ತೀರಿ. ಈ ಸಂದರ್ಭದ ಪೂರ್ಣದ ಪ್ರಸಿದ್ಧ ಕೊಡುಗೆ ಇದಾನಿ ಉದ್ಯಮಿ ಜಗನ್ನಾಥ್ ಶೆಟ್ಟಿ ನೆನಪಲ್ಪೆ ದಯಪಂಡ 5 ಲಕ್ಷ ರೂಪಾಯಿ ಕೊರಳಿದ ನಮ್ಮ ಅಪ್ಪನ ಸೇವೆಗಾರ ಕೊಡ್ತೇವೆ. ನಂಗೆ ಮಾತೆಲ್ಲ ಅಪ್ಪನ ಸೇವೆ ತೆಗೆದೇನೆ ನಿಜವಾದ ನಮ್ಮ ಧನ್ಯರು ಮಾತೆರೆಗಳ ಎಡ್ಡೆ ಆಯುರಾರೋಗ್ಯ ಶಾಂತಿ ಅಪ್ಪೆ ಕೊಡಪಂದು ಈ ಸಂದರ್ಭ ಏನ್ಪಡ್ದು ಏನ ರಡ್ಡು ಪಾತ್ರವಂತವೆ. ಜಯ ಗುರುದೇವ್. ಪೂನಾದ ಮಾನ್ಯತೆ ಪಡೆಯುವ ಉದ್ಯಮಿ ಹೋಟೆಲ್ ಉದ್ಯಮಿ ಶ್ರೀ ರೋಹಿತ್ ಶೆಟ್ಟಿ ನಗರಿಗೊತ್ತು ತನ್ನ ಅನುಭವವನ್ನು ನಮ್ಮೊಟ್ಟು ಕೊಟ್ಟಂದೆ ಆರಿಗೆ ಮಾತೆಗಳ ಪರವಾದ ಸೋನಮೆ ಸಂದಾವ್. ಮುಂಬೈಯಲ್ಲಿ ಅತ್ಯಂತ ಹೆಸರಾಂತ ಉದ್ಯಮಿಗಳಾಗಿ ಇರುವವರು
ಶ್ರೀ ಜಯರಾಮ್ ಶೆಟ್ಟಿ ಅವರು ಈ ವೇದಿಕೆಯಲ್ಲಿರುವ ಗಣ್ಯರೇ, ಸಾಗರದಂತೆಯೇ ನೆರೆದಿರುವ ಭಕ್ತ ಮಹಾಶಯರೇ, ಇಂದಿನ ಈ ಭಕ್ತರ ಮಹಾಪುರವನ್ನು ಕಾಣುವಾಗ ಈ ಪುಣ್ಯ ಕಾರ್ಯದಲ್ಲಿ ಅವರ ಅಪಾರ ಶಕ್ತಿ, ಭಕ್ತಿ, ಶ್ರದ್ಧೆ ಮತ್ತು ಸೇವಾ ಶಕ್ತಿಯನ್ನು ರಾಜರಾಜೇಶ್ವರಿ ಅವರಿಗೆ ಹರಸಿ ಕರುಣಿಸಿದ್ದಾರೆ ಎಂಬುದು ಸತ್ಯ. ಈ ಭವ್ಯ ದೇಗುಲದ ಪುನರ್ನಿರ್ಮಾಣದ ಮಹಾನ್ ಕಾರ್ಯದ ಹಿಂದೆ ಇರುವ ಎಲ್ಲ ಪ್ರೇರಕ ಶಕ್ತಿಗಳಿಗೆ ನಾನು ತಲೆಬಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ದೇಗುಲದ ಆಡಳಿತದವರು ಈ ಅದ್ಭುತ ಶೈಲಿಯ ಆಕರ್ಷಕ ವಾಸ್ತು ವಿನ್ಯಾಸದೊಂದಿಗೆ ಪುನರ್ನಿರ್ಮಾಣಗೊಂಡ ಈ ದೇಗುಲವನ್ನು ಹಗಲು ರಾತ್ರಿ ಎನ್ನದೆ ದುಡಿದು ನಿರ್ಮಿಸುವಲ್ಲಿ ಶ್ರಮಿಸಿದ್ದಾರೆ. ದೇವಾಲಯದ ಕಲಾತ್ಮಕ ಮರದ ಕೆತ್ತನೆಗಳು ತುಳುನಾಡಿನ ಶಿಲ್ಪಿಕಲೆಗಳೊಂದಿಗೆ ಸುಂದರವಾಗಿ ಮೂಡಿಬಂದಿದೆ. ಈ ಮಹಾನ್ ಕಾರ್ಯದ ಶಿಲ್ಪಿಗಳು, ಚಿತ್ರಕಾರರು, ರೂಪುಗಾರರು, ಶ್ರಮಿಕರು ಹಾಗೂ ಸ್ವಯಂ ಸೇವಕರು ಎಲ್ಲರೂ ಅಭಿನಂದನಾರ್ಹರು. ದೇವರಲ್ಲಿ ಭಕ್ತರಿಗೆ ದೇಶದಲ್ಲಿ ಪೊಳಲಿಯಲ್ಲಿ ಇರುವಂತಹ ವೈಶಿಷ್ಟ್ಯ ಬೇರೆಲ್ಲೂ ಇಲ್ಲ. ಇಲ್ಲಿ ನಡೆಯುವ ಲೇಪಾಷ್ಟಬಂಧ ಬ್ರಹ್ಮಕಲಶಾಭಿಷೇಕ ಒಂದು ವಿಶೇಷ. ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎಲ್ಲರೂ ನಾವು ಧನ್ಯರು. ಸುಮಾರು 200 ವರ್ಷಗಳ ಬಳಿಕ ದೇವಸ್ಥಾನವನ್ನು ಸಂಪೂರ್ಣವಾಗಿ ನವೀಕರಿಸಿ ಬ್ರಹ್ಮಕಲಶೋತ್ಸವ ಜರುಗುತ್ತಿರುವುದರಿಂದ ಇದೊಂದು ಅಪೂರ್ವ ಸಂಭ್ರಮವಾಗಿದೆ. ಇಷ್ಟೊಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಶಿಸ್ತು ಸಂಯಮದೊಂದಿಗೆ ನೆರವೇರಿಸುವ ಎಲ್ಲ ಕಾರ್ಯಕರ್ತರು, ಸ್ವಯಂ ಸೇವಕರು, ಮುಖ್ಯವಾಗಿ ದೇಗುಲದ ಆಡಳಿತ ಮಂಡಳಿಯವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಕೊಳಲೆಯ ಈ ದೇವಾಲಯವು ದೇವಿ ಭಕ್ತರ ಒಂದು ಬಿಂದುವಾಗಿದೆ. ಭಕ್ತರ ಅಪಾರ ಶಕ್ತಿಯನ್ನು ಇಲ್ಲಿ ಕಣ್ತುಂಬ ಕಾಣುತ್ತದೆ. ಶ್ರೀದೇವಿಯ ಕೃಪೆಯಿಂದ ಈ ಎಲ್ಲ ಕಾರ್ಯಗಳು ನಿರಂತರವಾಗಿ ಸುಂದರವಾಗಿ ನೆರವೇರಿಸುತ್ತದೆ. ನಮಗೆಲ್ಲರೂ ಶ್ರೀದೇವಿಯು ರಕ್ಷೆ ಸದಾ ಇರಲಿ, ಶ್ರೀದೇವಿಯ ರಕ್ಷೆ ಸದಾ ಇರಲಿ, ನಮ್ಮೆಲ್ಲರನ್ನು ಶ್ರೀದೇವಿಯು ಕಾಪಾಡಲಿ ಎಂದು ಪ್ರಾರ್ಥಿಸುತ್ತಿದ್ದೇನೆ. ಇಂದಿನ ಪುಣ್ಯ ಕಾರ್ಯದಲ್ಲಿ ನನಗೆ ಭಾಗವಹಿಸಲು ಅವಕಾಶ ಸಿಕ್ಕಿದ್ದು ರಾಜರಾಜೇಶ್ವರಿ ಅಮ್ಮನವರ ಕೃಪೆಯೆಂದು ಭಾವಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಇವತ್ತಿನ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದ ಪ್ರಧಾನ ಅತಿಥಿಗಳಲ್ಲಿ ಓರ್ವರಾದ ಶ್ರೀ ಬಿ ನಾಗರಾಜ್ ಶೆಟ್ಟಿ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ವೇದಿಕೆಯನ್ನು ಪುನಃ ಪೂಜ್ಯರಾಯನ ಲಕ್ಷ್ಮೀನಾರಾಯಣ ಅಶರಣರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತದೆ. ಅಂಚೆ ಸಭಾಧ್ಯಕ್ಷರಾಯನ ಏರೆ ಲಕ್ಷ್ಮೀನಾರಾಯಣವರೇ, ವೇದಿಕೆ ಇಡ್ತಿನ ಪೂರ ಹಿರಿಯ ಗಣ್ಯ ವ್ಯಕ್ತಿಲೆ ದಾನಿನಕುಲೆ ಸೇರಿದಿನ ಪೂರ ಆತ್ಮೀಯ ಬಂಧುಲೆ ಅಪ್ಪನಕುಲೆ ಅಂಚೆನೆ ಊರದ ಪರವೂರದ ಬೈದಿನ ಪೂರ ಕೊಳಲಿದ ಅಮ್ಮನ ಪೂರ ಭಕ್ತರೇ, ಈ ಒಂದು ಕಾರ್ಯಕ್ರಮ ಭಾಗಿಯಾಗಿ ಬೈದಿನ ಪೂರ ಭಕ್ತಾಭಿಮಾನಿಗಳೇ, ಮಾಧ್ಯಮದ ಮಿತ್ರರೇ, ಇತರೆ ಅನೇಕ ಹಿರಿಯರು ಪಾತೇರಿಯರು ಬಹಳ ಸಂತೋಷವಾಗುಂಡು, ದುಃಖಲಾಗುಂಡು. ದಯಪನ್ನಾಗ ಆ ಅಪ್ಪನ ಪೊರ್ಲು ತೀಯರೆ ಜನ ಸುಮಾರು 2.5 ವರ್ಷದ್ದು ಕಾತೊಂದಿತ್ತೇರು. ಏಪ ಬ್ರಹ್ಮಕಲಶ ಇತ್ತೆ ಪೂಜ್ಯ ಸ್ವಾಮಿಲು ಬಾರಿ ಪೊರ್ಲುಡು ಬಂಡೇರು. ಆರ ಖಾಲಿ ಮಾಗಣಿಗತ್ತು, ಈ ಸೀಮೆಗತ್ತು, ರಾಜ್ಯಗತ್ತು, ಇಡೀ ದೇಶಕ್ಕೆ ಆರ ಅಪ್ಪೆ ಅಂಚಿನ ಅಪ್ಪನ ಪುಣ್ಯ ಭಾಗ್ಯ ತುಪ್ಪಿನ ಆ ಈ ಪೊರ್ಲು ತುಪ್ಪಿನ ಭಾಗ್ಯ ನಂಗೆ ಮಾತ ತಿಗದು ಅದಕ್ಕೋಸ್ಕರ ನಮ್ಮ ಮಾತೆಲ್ಲ ಪುಣ್ಯವಂತರು ಅವನ ಹಿಂದೆ ಹಿರಿಯರು ಮತ್ತಿನ ಪುಣ್ಯದ ಫಲಟ್ಟು ಈ ಕಾರ್ಯಕ್ರಮ ನಮ್ಮ ಭಾಗ್ಯವಂತೆಲ್ಲ ಬಂದಲೆ ಇನಿ ಬಹಳ ವಿಜೃಂಭಣೆ ನಡೆದೋದುಂಡು. ಇನ್ನು ಪ್ರತಿಷ್ಠಾಂಡ್ ಎಲ್ಲ 13ನೇ ತಾರೀಕಿಗೆ ಬ್ರಹ್ಮಕಲಶ ನಡಪೆರಡು ಬಂದುಲೆ ಬಹಳ ವಿಶಿಷ್ಟವಾದ ಈ ದೇವಸ್ಥಾನ ಪೂರ್ಣ ನಿರ್ಮಾಣ ಆದ ಅನೇಕ ಜನಕ್ಕೆ ಆಶ್ಚರ್ಯ ಆತನು. ಇಲ್ಲಿ ಮಧ್ಯಾಹ್ನ 2 ಜನ ಕೇಳಿರು ಆ ಮೂರ್ತಿ ದೆಪ್ಪೆರ ಹಾಕೊಂಡು ಇಂಚಿ ಆ ಮೂರ್ತಿ ಅವೇ ಜಾಗ ಇಡುತ್ತದೆ ಅಣ್ಣ
ಬೇತೇನೆ ಆಯ್ತು ಎಲ್ಲೇ ಮೂರ್ತಿ ಉಂಟು ಐನ ಎಂಗಳು ಬಾಲಾಲಯದ ಇದು ಪೂಜೆ ಮಾಡ್ಕೊಂಡಿದ್ದಾರೆ. ಇನಿ ಆ ಮೂರ್ತಿನ ತುಣಗ ನಿಜವಾದ ನಂಗೆ ಏತು ಸಂತೋಷವಾದ ಬಂದಾಗ ಇನಿ ಕಾಡೆ ಪೂಜಾ ಬಿಟ್ಟು ಇವರಿಗೆ ಬರ್ಬೇರು ಅಪ್ಪ ಭಾರಿ ಸೌಮ್ಯ ಉಳ್ಳೇರು ಆರು ದಾನೆ ಆತ ಸೌಮ್ಯ ಉಳ್ಳೇರು ಎಂದು ಪುನಃ ಆರ್ಲ ಆತ ಖುಷಿ ಉಳ್ಳೇರು ನಂಗೆ ನಮ್ಮ ಇನಿ ಆ ಮಂತಿನ ಪ್ರತಿ ಊರಿಲ ಕರಿನ 2-3 ವರ್ಷಗಳು ರಾತ್ರಿ ಬಗೆಯಲ್ಲಿ ಬೆಂದದು ವಿಶೇಷವಾದ ನಮ್ಮ ಕರಸೇಬೇಕರು ಕಾರ್ಯಕರ್ತರು ರಾತ್ರಿ ಬಗೆಯಲ್ಲಿ ಬೇಲೆ ಮಾಡ್ತದೆ ಒವ್ವೇ ಕೆಲಸ ಮಾಡಲ್ಲ ವೆಹಿಕಲ್ ತಯಾರಾದ ಒಂಜಿ ರಡ್ಡೆದಾದ ಇತ್ತೆ ಬ್ರಹ್ಮ ಕಲಸ ಸಮಯ ಬೈದಿನ ನಮ್ಮ ಕಾರ್ಯಕರ್ತರು ದೇವರೆಲ್ಲ ಹಚ್ಚಿನ ಕಾರ್ಯಕರ್ತರು ಐಟ್ಲ ವಿಶೇಷ ಕೆಲವು ದೇವಸ್ಥಾನದ ಸೂರ್ಯನಾರಾಯಣ ದೇವಸ್ಥಾನದ ಹಚ್ಚಿನ ಬೇರೆ ಬೇರೆ ಪತಾಂಜಲಿದ ಕೆಲವು ಕಾರ್ಯಕರ್ತರು ಬೈದೇರು ಅಪ್ಪನಗಳು ಬೈದೇರು ಇಡೀ ರಾತ್ರಿ ನಮ್ಮ ಮಾತು ಒಣಸಾದ ಹೋಗ್ಬೇಕಾಗಲ ಕೆಲಸ ಪ್ರಾರಂಭ ಇಡೀ ಕ್ಲೀನ್ ಮಾಡ್ತದೆ ಒಂಜಿ ಕಜಾವು ಇಡೀ ಒಟ್ಟಾರ ತಿಕ್ಕದಿಲ್ಲಕ ನಿರ್ಮಲ ಮಾಡ್ಬಿಡೋ ಕೆಲಸ ಅದು ಮತ್ತೊಂದು ಅದು ಐಟಿ ದಿನ ಅಂತ ಪುಣ್ಯ ಬೇತ ಹೋಗ್ಲಾ ಜೀನು ಐಟಿ ದಿನ ಅಂತ ಮನಸ್ಸಿಗೆ ಶಾಂತಿ ಬೇತ ಹೋಗ್ಲಾ ಜೀನು ನೆಮ್ಮದಿ ಜೀನು ಅಂಚ ಲಕ್ಷಾಂತರ ಕಾರ್ಯಕರ್ತರು ಐತ ಒಟ್ಟಿಗೆ ಬಂದಲೇ ಕರೆ 2 ವರ್ಷಗಳು ನಿರಂತರ ಮುಲು ಬಯ್ಯಡ ಅಪ್ಪನ ಭಜನಾ ಸೇವೆ ನಡೆದೋದಿತ್ತು ಸಾವಿರಾರು ಭಜನಾ ಸಂಘದಗಳು ಬಂದ ಮೂಲ ಭಜನೆ ಮಾಡ್ತಿದ್ದೇರು ದಾಯದ ಬಂದಾಗ ಅಪ್ಪನ ಬಾಲಾಲಯ ಕುಲ್ಲಾದ ಅಂತರದ ಪ್ರಥಮ ಆ ಮುಖ್ಯ ಗುಡಿಗೆ ಹೋಯ್ನೆಟ್ಟ ನಿರಂತರ ಭಜನೆ ನಡೆದೋದಿತ್ತು ಸಾವಿರಾರು ಭಜನೆ ಸಂಘದ ಮೂಲ ಸೇವೆ ಮಾಡ್ತಿದ್ದೇರು ಅಕ್ಲೆಲ್ಲ ಯಾರು ಸ್ಮರಿಸೋದಲ್ಲೇ ನಿರಂತರವಾದ ಭಜನೆಯ ಮೂಲಕ ಭಜನೆ ವಿಭಜನೆ ಇಜ್ಜಿ ಕಲಿಗೋಡು ಭಜನೆಗಿತ್ತಿನ ಶಕ್ತಿ ಬೇತ ವೆಹಿಕಲ್ ಇಜ್ಜಿ ಬಂದ ವಿಚಾರಗಳು ಇಲ್ಲಿ ಭಜನೆಯ ಮೂಲಕ ಅಪ್ಪನ ನಿರಂತರ ಸೇವೆ ಮಾಡ್ಬಿಡ ಸಾವಿರಾರು ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸೋದಲ್ಲೇ ಬಂದಲೇ ಆಯ್ತ ಒಟ್ಟಿಗೆ ಅನೇಕ ಜನಕ್ಕೆ ಏನೇರು ಖರ್ಚಿ ಎತ್ತಾಡು ಸ್ವಾಮಿ ಎಂದು ಈಗ ಆಶ್ಚರ್ಯ ಖರ್ಚಿ ನಮ್ಮ ಇತ್ತೆ ಅಣ್ಣೆ ಪೂರ್ಣದಾರಿಗಳ ಬಂಡೆ ಸೆಟ್ಟುವಲ್ಲ దాని వనగ కేరుడు దిగి ఓడి వనగ ಲೆಪ್ಪರ ಬೋದಿರಿ ಎನ್ನಲೆ ಕೂಡ 55 ಗಿಟ್ಟಾಲರಿ ಎನ್ನಲೆ ಕೂಡ 180 ಗಿಟ್ಟಾಲರಿ ಏನು ಒಂಜಿಂದ ಇಡೀ ಒಣಸಕ್ಕೆ ಖರ್ಚಿ ಎನ್ನಲೆ ಕೊಡು ಈ ರೀತಿಯ ಜನಗಳನ್ನ ಭಾವನೆಯನ್ನು ತುಣಗ ಅಪ್ಪೆ ನಿಜವಾದಲ್ಲ ಒಲಿದೇರು ನಮ್ಮ ದೇಶಕ್ಕೂ ದಾಲ ಕಮ್ಮಿಜಿ ನಮ್ಮ ರಾಜ್ಯಕ್ಕೂ ಕಮ್ಮಿಜಿ ಐಟ್ಲ ನಮ್ಮ ತುಳುನಾಡು ಪುಣ್ಯ ಭೂಮಿ ಪವಿತ್ರವಾದ ಭೂಮಿಡು ನಮ್ಮ ಮಾತ ಬುಡುದ ಹಚ್ಚಿನ ಭಾಗ್ಯವಂತರು ನಮ್ಮ ಅದಕ್ಕೋಸ್ಕರ ಪೂರ ದಾನಿ ನಕಲಿಗೆ ಲಕ್ಷ ಕೊಡ್ತಿನಗಳು ಕೋಟಿ ಕೊಡ್ತಿನಗಳು ಅಕ್ಲಿಗೆ ಮಾತಿರಲ್ಲ ಅಪ್ಪೆ ನನಾದ ಅಕ್ಲಿಗೆ ಹೆಚ್ಚಿನ ಶಕ್ತಿ ಕೊರದು ನನಾದ ಅಷ್ಟ ಐಶ್ವರ್ಯ ಕೊರದು ಹೆಚ್ಚಿನ ಧಾರ್ಮಿಕ ಕಾರ್ಯ ಕೊರದು ಅಕ್ಲ ಐನಾಥ ಸಾಕಾರ ಕೊರಟದ ಈ ಸಂದರ್ಭಕ್ಕೆ ಅನ್ನೋದು ವಿಶೇಷವಾದ ಬಂದಲೇ ಭವ್ಯವಾದ ದೇಗುಲ ನಿರ್ಮಾಣ ಆತರು ಅಂಜನೆಗಳ ಮುಕ್ತೇಶ್ವರ ಆಡಳಿತ ಮುಕ್ತೇಶ್ವರ ಬರ್ಬೇರು ನನ್ನದೇನು ಕಾಪುಣ ಕೆಲಸ ಏರೆಗಿಲ್ಲ ಬೊಳ್ಳಿ ಬಂಗಾರ ಆತ ಬೈದನ್ನು నేను కాపర్నైతే ఏరేగిలిగి ఎంజాదు ప్రశ్నకి నదలేదు ಯಾಕೆ ಸೆಕ್ಯೂರಿಟಿ ಬಾಡ್ಗ ఒక ಐನಾತ್ ಅಲ್ಪ ಮಾತ ಕ್ಯಾಮರಾ ಬಾಡ್ಲ ನಂಗೆ ಪರಿಹಾರ ತಿಕ್ಕೊಂಡು ಬಂದು ಅಂಚಾದ್ರಾಗ ಈ ಭವ್ಯವಾದ ಕ್ಷೇತ್ರ ಖಾಲಿ ಜಾತ್ರೆಗಂತ ನಿಗ್ಲೆ ಮಾತ ಗೊತ್ತುಂಡು 14ನೇ ತಾರೀಕಿಗೆ ಕಾಂಡೆ ಧ್ವಜಾರೋಹಣ 30 ದಿವಸ 29 ದಿವಸ ಆ ನಿರಂತರ ಜಾತ್ರೆ ನಡಪಡ ಇದ್ದ ಇಡೀ ದೇಶದ ದುವೇವಜಿ ದೇವಸ್ಥಾನ ಬದಲೇ ನಿರಂತರವಾದ ಆತ 29 ದಿನ 30 ದಿನದ ಜಾತ್ರೆ ಕೊಳದ ಅಮ್ಮನ ಮಾತ್ರ ನಡಪಣು ಈದ್ ಮಲ್ಲ ಮಣ್ಣದ ಮೂರ್ತಿ ಇಡೀ ದೇಶದ ಒಲ್ಲಜ್ಜಿ ಜಮ್ಮು ಕಾಶ್ಮೀರದ ಪೂಜೆ ಉಂಡು ಸುದ್ದಿ ಉಂಡು ಆಡ ಈತ್ ಪೊಲ್ಲದ ಈತ್ ಆಕಾರ ಪೂರಿತವಾದ ಮೂರ್ತಿ ಸಾವಿರಾರು ವರ್ಷದ ಪರತ ಆ ಮೂರ್ತಿನ ಇನಿಕಲೈನ ಪೊಲ್ಲು ತುಣಗ ನಂಗೆ ಮಾತ್ರ ಸಂತೋಷ ಅವನು ಬಂದಲೆ ಅದಕ್ಕೋಸ್ಕರ ಈ ಒಂದು ಕ್ಷೇತ್ರ ಇಡೀ ಜಗತ್ತಿಗೆ ಮಾದರಿ ಅವಳು ಇಡೀ ಜಗತ್ತು ಹೆಚ್ಚಾಗಿ ಏಪಲ್ ಬಣದುಪ್ಪೆ ಯಾರು ಮುಜರಾಯಿ ಮಂತ್ರಿಲ್ಲ ಆದಿತ್ಯ ಈ ಕರ್ನಾಟಕ ಸರ್ಕಾರ ಯಾರು ಏಪಲ್ ಬಣದಿದ್ದೆ ಇಡೀ ಜಗತ್ತದ ಜನ ನಾಗದೋಷ ಇತ್ತ ಕುಕ್ಕೆ ಸುಬ್ರಹ್ಮಣ್ಯ ಬರಡು ಅದೇ ಮತ್ಸ್ಯ ಜನ ಬರುತ್ತೇನೆ ಸಿನಿಮಾ ಆಕ್ಟರ್ ಅಂತ ಬರ್ತೀನ ರಾಜಕೀಯದಗಳು ಮಾತಿರಲ್ಲ ಓಲು ದೋಷ ಎತ್ತನ ನಾಗದೋಷ ಬೆಟ್ಟಿಗೆ ಕುಕ್ಕೆ ಸುಬ್ರಹ್ಮಣ್ಯ ಬರೆದಿದ್ದೇನೆ ಅಂಚೆನೆ ಏರಿಗಳ ಅಪ್ಪನ ದೋಷ ಎತ್ತನಂಡ ಉವೇದಾಲ ಕಷ್ಟ ಕಾರ್ಪಣ್ಯ ಎತ್ತನಂಡ ಅಕ್ಲ ಜೀವನಡು ಉವೇ ತೊಂದರೆ ಎತ್ತನಂಡ ಅಕ್ಲು ಮಾತ ಪೊಳಲಿ ಅಮ್ಮ ನಡೆ ಬರಡು ಇಡೀ ಜಗತ್ತದ ಜನ ಇಡೀ ಆಕರ್ಷಿತ ಅವಳು ಅಮ್ಮ ಅಕ್ಲೆ ಮಾತ ಆಶೀರ್ವಾದ ಮಾಡ್ಬಿಡುದು ಈ ಸಂದರ್ಭ ನಟೋದಲ್ಲೇ ಬಂದಲೇ ಆಯ್ತಾ ಒಟ್ಟಿಗೆ ನಮ್ಮ ದಾನ ಮನಗ ನಮ್ಮ ಹಿಂದೂ ಸಮಾಜ ಪೂಜ್ಯ ಸ್ವಾಮೀಜಿಯವರು ಬಂಡೇರು ಹಿಂದೂ ಸಮಾಜ ಒಟ್ಟಾದು ಒಗ್ಗಟ್ಟಾದು ಎಂಚನಮ 10 ಜೋಕುಲು 1 ಜೋಕುಲೆಗ ಈ 9 ಬುಲ್ದನ ಒಟ್ಟಿಗೆ ಒಣಸುಮತ್ತೊಂದು ಒಟ್ಟಿಗೆ ಪ್ರಸಾದ ತಂದು ಒಟ್ಟಿಗೆ ಕೈ ಮುಗಿದುಲ್ಲ ಅಚ್ಚೇರಿ ಈ ಸಮಾಜ ದುಂಬು ಒಂದು ಸಾಂಸ್ಕೃತಿಕ ಕೇಂದ್ರ ಅದು ನಮ್ಮ ಕಾಲಿ ಜಾತ್ರೆ ಬರ್ಪಿನತ್ತು ಸಂಕ್ರಾಂತಿ ಬರ್ಪಿನತ್ತು ಅಂಗಾರ ಶುಕ್ರವಾರ ಬರ್ಪಿನತ್ತು
ದಿನನಿತ್ಯ ಕಾರಣ ಬರ್ತದ ಅಪ್ಪನ ಅನುಗ್ರಹ ಬತ್ತೊಂದು ಬೋಪಿನ ಅವನ ವ್ಯವಸ್ಥೆ ನಮ್ಮ ತುಂಬುದ ದಿನ ಅವಡು ಆತೆ ಅಂತಂದ್ರೆ ದಿನನಿತ್ಯ ಮೂರು ಬೇತೆ ಬೇತೆ ಸಾಂಸ್ಕೃತಿಕ ಕಾರ್ಯಕ್ರಮ ಅವು ಯಕ್ಷಗಾನ ಉಪ್ಪು ತಾಳಮದ್ದಲೆಪ್ಪು ಭರತನಾಟ್ಯಪ್ಪು ಬೇತೆ ಬೇತೆ ವಿಚಾರದ ನಮ್ಮ ಸಾಂಸ್ಕೃತಿಕ ಹಿಂದೂ ಸಮಾಜದ ಈ ತುಳುನಾಡದ ಸಂಸ್ಕೃತಿನ ಉರಿಪವನ ಬೆಳಪವನ ಕೆಲಸ ನಮ್ಮ ಮಾತೆ ಈ ಕ್ಷೇತ್ರದ ಮೂಲಕ ಮಲ್ಪೋಡು ಐಕೋಸ್ಕರ ನಿಗಳ ಮಾತ ಸಹಕಾರಕ್ಕೆ ಅನ್ನೋದು ಮಗದೊಮ್ಮೆ ಈ ಕ್ಷೇತ್ರ ನನ್ನಾತ ಬೆಳಗಡು ನಂಗೆ ಮಾತೆಗಳ ಅಪ್ಪನ ಅನುಗ್ರಹ ಒಪ್ಪಡು ಅಪ್ಪನ ತೂಪಿನ ಭಾಗ್ಯ ನಂಗೆ ಮಾತೆಗಳ ತೆಗೆದಲು ಆ ಭಾಗ್ಯನು ಕೊಲ್ಲುಡು ತೋದು ಸಂತೋಷ ಪಡೆದು ನಮ್ಮ ಈ ನೀಡುವ ಪೂರ ಕಷ್ಟಲು ನಮ್ಮ ನಿವಾರಣೆ ಆದ ಭವ್ಯ ಭಾರತದ ನಿರ್ಮಾಣವು ಇತ್ಯಾರು ಪಡ್ಲೆಕ್ಕನೆ ಆ ಸೇನಾಧಿಪತಿಗಳು ಮಲ್ಪುವ ಕೆಲಸ ಮುರಳಿ ನಮ್ಮ ಈ ಏರ್ಫೋರ್ಸ್ ஒரு ಪೈಲಟ್ ಮಿಸ್ ಆದ போனாಗ ಅವ್ರು ಬೋದು ತೆಗೆದು போனாಗ ಯಾರು ಬಂತ ಅಪ್ಪಡ ನಟ್ಟಿಯೇ ಅರೆ ಎಂಚಾಣ್ಣ ಪಿರ ತರ್ಪಲೆ ಅಮ್ಮ ದಾಯದ ಮನೆಗ ಅರೆ ಇಡೀ ದೇಶ ಅರೆನ ತೂಂದುಂಡು ನಡೇ ದಿನೊಂಡು ಪಿರ ಬತ್ತೇರು ನಂಗೆ ಬಹಳ ಸಂತೋಷ ಅವನು ದಾಯ ಮನೆಗ ಇಡೀ ಕಲಿಯುಗೋಡು ಪಾತ್ರನ ದೇವರು ನಮ್ಮ ತುಳುನಾಡು ಉಳ್ಳೇರು ಕೇಳಲೇನು ಕೊರ್ಪಿನ ದೇವರು ಉಳ್ಳೇರು ಆಂಡಲ ಆತಿ ಕಷ್ಟ ಎಲ್ಲ ಕೊರ್ಪಿರು ದಾಯ ಮನೆಗ ನಮ್ಮ 24 ಕ್ಯಾರೆಟ್ 14 ಕ್ಯಾರೆಟ್ 18 ಕ್ಯಾರೆಟ್ ಅನ್ನುವಂಥ ಉರ್ದುದಲ್ಲ ತೂಪೇರು ಅಜ್ಜಾದ ಮನೆಗ ಈ ಭವ್ಯವಾಯಿನ ಕ್ಷೇತ್ರ ನಮ್ಮ ಮಾತೆನಲ್ಲ ಕ್ಷೇತ್ರ ಅಕ್ಕಲ್ನ ಮುಕ್ಕಲ್ನಂದತ್ತು ಈ ಕ್ಷೇತ್ರವು ನಿರಂತರವಾದ ಬರುದುಪ್ಪುಗ ನನ್ನಾತ ಅಭಿವೃದ್ಧಿ ಮಕ್ಕಳ ಕಾರ್ಯಕ್ರಮ ಉಂಡು ಐಕ ಮಾತ ನಮ್ಮ ಶಕ್ತಿ ಮೀರಿದ ಭಕ್ತಿಡು ನೀ ಕೊರಕ ಆಯ್ತು ಒಟ್ಟಿಗೆ ಅಕ್ಕೇಲ್ ಗಂಜಿ ಮರೆತು ಹೋಯನು ದಾರ ಮನೆಗ ಮೂಲ ಬರ್ಪಿನ ಹೊರೆ ಕಾಣಿಕೆ ಆ ತರೆಟ್ ತುಂಬೊಂದು ಬರ್ಪಿನ ಕಾಣಿಕೆ ಹೊರೆ ಕಾಣಿಕೆ ತುಣಗ ಬಹಳ ಸಂತೋಷವಾಗಿತ್ತು ಪೂಜ್ಯ ಸ್ವಾಮೀಜಿರು ಬಂದಿರು ಕೋಡೆ ವೀರೇಂದ್ರ ಬಂದಿರು ಈದ್ ಗೌಜಿದ ಕಾರ್ಯಕ್ರಮ ಓಲ್ಲ ತೂತುಜಿದ್ದು ಅಕ್ಕಲು ಮಾತು ಪಂಡಿತ ನಂಗೆ ಆಪಿನ ಮನಸ್ಸಿಗೆ ಆ ನೆಮ್ಮದಿ ಮನಸ್ಸಿಗೆ ಆ ಖುಷಿ ಬಂದಾಗ ಆತಿತ್ತು ಇನಿ ಪೂಜ್ಯ ಸ್ವಾಮೀಜಿರು ಬಂದಿರು ಇಂಚಿನ ದೇವಸ್ಥಾನ ನಮ್ಮ ದೇಶದ ಓಲ್ಲಂಜಿದ್ದು ಅಂಚಾದ ಆ ಭವ್ಯವಾದ ದೇಗುಲ ಅಂಚೆನಿ ಹೊರೆ ಕಾಣಿಕೆ ಬೈದಿನ ತುಣಗ ನನ್ನ ಒಂಜಿ 10 ಬ್ರಹ್ಮಕಲಶ ಸುಧರ್ಪ್ರಾತ್ ಹೊರೆ ಕಾಣಿಕೆ ಬೈದಿಡು ಈಗ ಮಾತ ಸಹಕಾರ ಉಂಟು ಏನು ಮಾತ ಹೊರೆ ಕಾಣಿಕೆ ಕೊಡ್ತೀರ ಅಕ್ಕಲಿಗಳ ಇನಿ ಓಡಿ ಬಿಟ್ಟು ಉಣ್ಣಗ ಪೂಜ್ಯ ಪೇಜಾವರ ಸ್ವಾಮಿ ಬರ್ಪಿನ ದಿವಸನೇ ಇನಿ ಉಡುಪಿದ ಹೊರೆ ಕಾಣಿಕೆ ಕೂಡಲ್ಲ ಬೈದಿಡು ಉಡುಪಿ ಮಠದ ಸ್ವಾಮಿಲು ಪರ್ಯಾಯ ಸ್ವಾಮಿನ ಅಧ್ಯಕ್ಷ ಇಡೀ ಊರ್ದಕ್ಕಳು ಉಡುಪಿ ಜಿಲ್ಲೆದಕ್ಕಳು ಇನಿ ಹೊರೆ ಕಾಣಿಕೆ ಕಡಪಡ್ತೀರು ಇದು ಮಾತ್ರ ವಿಶೇಷತೆ ದಾದ ಮನೆಗ ಅಪ್ಪನ ವಿದ್ದ ಪ್ರೀತಿ ಇದು ನಮ್ಮ ತಾಯಿಗೋಸ್ಕರ ನಾವು ಏನು ಸೇವೆ ಮಾಡಬಹುದು ಅಂತ ಕೇಳೊಂದು ಬೊನಗ ನಮಗೆ ಹೊರೆ ಕಾಣಿಕೆ ಕೊಡಿ ಸ್ವಾಮಿ ಎಂದು ಕೇಳೊಂದು ಗೊತ್ತಾತೆ ನಡೆದ ನಮ್ಮ ಬೇತದಾಲಜಿ ಕಾಸು ಕೊರ್ಲೆ ನನಜಿ ಕೊರ್ಲೇಜಿ ಕಾರ್ಯಕರ್ತರು ಮತ್ತೆ 20 ಸಾಲ ಕಾರ್ಯಕರ್ತರಿಗೆ ಪುದರ್ ಕೊಡ್ದು ಮೂರು ರಾತ್ರಿ ಬಗ್ಗೆ ಬೆಂದೊಂದಲೇರು ಇದು ಮಾತ್ರ ವಿಶಿಷ್ಟವಾದ ಈ ಕಾರ್ಯಕ್ರಮ ಅದಕ್ಕೋಸ್ಕರ ನಂಗೆ ಮಾತ್ರಿಲ್ಲ ಸಂತೋಷ ಉಂಟಿಗ್ಲೆ ಮಾತ್ರಿಲ್ಲ ಸೊಮ್ಮಿನ ಸಂದಾದ ಅವು ಶಿಲ್ಪಿ ಇಪ್ಪು ಅದನ್ನ ಮರತ ಆಚಾರ್ಯ ಇಪ್ಪು ಅದನ್ನ ಮಸ್ತ್ ಜನ ಮನೆಗ ಮೂರು ಬೇಲೆ ಮಲ್ತಿನ 100,000 ಜನ ಒಳ್ಳೇರು ಆಯ್ತು ಒಟ್ಟಿಗೆ ಮಲ್ಪಾಯಿನಕ್ಕಳು ಒಳ್ಳೇರು ರಾತ್ರಿ ಬಗ್ಗೆ ಬೆಂದಿನಗಳು ಒಳ್ಳೇರು ಮತ್ಸ್ಯ ಜನ ನಡೆ ತಿಂದಿನಗಳು ಒಳ್ಳೇರು ಆಗ್ಲೇ ಮಾತ್ರಿಗಳ ದೇವರ ಅಪ್ಪ ಎಡ್ಡ ಮಲ್ಪಟ್ಟ ಅಧ್ಯಕ್ಷರಾಗಿ ಇಡೀ ಜೀರ್ಣೋದ್ಧಾರ ಕಾರ್ಯಗಳ ಗ್ರಹಿಕೆಯನ್ನು ಮುಂದಿಟ್ಟುಕೊಂಡು ಬೈಲುಮೇಗಿನ ಮನೆ ನಾಗರಾಜ್ ಶೆಟ್ಟಿ ಅವರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಸಂಬಂಧಿತ ಡಾಕ್ಟರ್ ಏರಿಯಾ ಲಕ್ಷ್ಮೀನಾರಾಯಣ ಆಳ್ವ ಅವರ ಅಪೇಕ್ಷೆಯ ಮೇರೆಗೆ ವಿಧಾನ ಪರಿಷತ್ತಿನ ಪೂರ್ವ ಸದಸ್ಯರಾದಂತಹ ಕ್ಯಾಪ್ಟನ್ ಗಣೇಶ್ ನಮಸ್ತಸ್ಸೈ ನಮೋ ನಮಃ. ನಮ್ಮೆಲ್ಲರನ್ನ ಆಶೀರ್ವದಿಸಿ ತೆರಳಿದಂಥ ಪೂಜ್ಯ ಪೇಜಾವರ ಮಠಾಧೀಶರಿಗೆ ಶ್ರದ್ಧಾಭಕ್ತಿಯ ವಂದನೆಗಳನ್ನು ಸಲ್ಲಿಸ್ತಾ ವೇದಿಕೆಯಲ್ಲಿ ಆಸೀನರಾದ ಪೂಜ್ಯ ಲಕ್ಷ್ಮಣ ನಸಂಡ್ರೆ ಅವರ ಜವಾಬ್ದಾರಿಯನ್ನು ಹಸ್ತಾಂತರ ಮಾಡಿ ನಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡ್ತಿರುವಂಥ ಹಿರಿಯರಾದ ಹಿರಿಯ ಲಕ್ಷ್ಮಣ ಆಳ್ವ ಅವರೇ, ಮಾಜಿ ಮಂತ್ರಿಗಳು ಸ್ನೇಹಿತರು ಆದ ಸನ್ಮಾನ್ಯ ನಾಗರಾಜ್ ಶೆಟ್ರೆ, ಬೆಂಗಳೂರಿನ ಉದ್ಯಮಿ ಪ್ರಸನ್ನ ಕುಮಾರ್ ಶೆಟ್ರೆ, ಅದೇ ರೀತಿ ಸನ್ಮಾನ್ಯ ಜಯರಾಮ್ ಶೆಟ್ರೆ, ನಗಲಿಗುಂತು ರೋಹಿತ್ ಶೆಟ್ರೆ, ಈ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಮಂಜೇಶ್ ಶೆಟ್ರೆ, ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ತಾಯಿಯ ಆಶೀರ್ವಾದವನ್ನು ಪಡೆಯಲಿಕ್ಕೆ ಬಂದಿರುವಂಥ ಎಲ್ಲ ಭಕ್ತಾಭಿಮಾನಿ ಬಂಧುಗಳೇ, ಯಾದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ಅಂತ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಅದ್ಭುತವಾದ ವೈಜ್ಞಾನಿಕ ಸಂಗತಿಯನ್ನು ನಮ್ಮ ಹಿರಿಯರು ಅರ್ಥ ಮಾಡಿಕೊಂಡಿದ್ರು. ಸುಮಾರು 6 ಲಕ್ಷಕ್ಕೂ ಜಾಸ್ತಿ ಹಳ್ಳಿಗಳಿದ್ದಾವೆ ನಮ್ಮ ದೇಶದಲ್ಲಿ. ಆದರೆ ಒಂದು ದೇವಸ್ಥಾನ, ಒಂದು ದೈವಸ್ಥಾನ, ಒಂದು ನಾಗಬನ, ಒಂದು ಭಜನಾ ಮಂದಿರ ಕನಿಷ್ಠ ಇಲ್ಲದೆ ಇರುವಂಥ ಒಂದೇ ಒಂದು ಊರು ಕೂಡ ಇಲ್ಲ. ಯಾತಕ್ಕಾಗಿ ನಮ್ಮ ಹಿರಿಯರು ಈ ರೀತಿ ತಮ್ಮ ಪರಿಸರದಲ್ಲಿ ದೈವಗಳನ್ನು ದೇವರನ್ನ ಆರಾಧನೆ ಮಾಡುವಂಥ ಪದ್ಧತಿಯನ್ನ ಆರಂಭಿಸಿದ್ದು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಮೊನ್ನೆ ಕುಂಭಮೇಳ ನಡೆಯಿತು ಪ್ರಯಾಗದಲ್ಲಿ.
20 ಕೋಟಿಗಿಂತ ಜಾಸ್ತಿ ಜನ ಒಟ್ಟಾಗಿ ಆ ಪುಣ್ಯ ಪರ್ವಕಾಲದಲ್ಲಿ ಸ್ನಾನ ಮಾಡಿದ್ರು ಅಂತೆಲ್ಲ ಓದಿದ್ದೀವಿ. ಇಲ್ಲಿ ಕಳೆದ 4-6 ದಿನಗಳಿಂದ ಬ್ರಹ್ಮಕಲಶೋತ್ಸವ ನಡೀತಾ ಇದೆ. ವೇದಿಕೆಯಲ್ಲಿ ಕುಳಿತುಕೊಂಡು ಈ ಒಂದು ವೈಭವ ನೋಡುವಂಥ ಅವಕಾಶ ನಮಗೆ ಸಿಕ್ಕಿದೆ. ಇಲ್ಲಿ ಕುಳಿತುಕೊಂಡಾಗಿನಿಂದ ಮಾತ್ರ ಅಲ್ಲ, ಬೆಳಿಗ್ಗೆಯಿಂದ ಇಲ್ಲಿವರೆಗೆ ಲಕ್ಷಾಂತರ ಜನ ಇಲ್ಲಿಗೆ ಬಂದಿದ್ದಾರೆ. ಒಂದು ಕ್ಷಣ ಆಲೋಚನೆ ಮಾಡಿ, ಜಗತ್ತಿನ ಬೇರೆ ಯಾವ ದೇಶದಲ್ಲಿಯೂ ಕೂಡ ಯಾವುದಾದ್ರೂ ಒಂದು ಶಕ್ತಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನರನ್ನ ಈ ಕಡೆ ಆಕರ್ಷಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಈ ಥರದಲ್ಲಿ ಯಾವ ಪೊಲೀಸ್ ವ್ಯವಸ್ಥೆ ಬೇಡ, ಯಾವ ರಕ್ಷಣಾ ವ್ಯವಸ್ಥೆ ಬೇಡ, ಯಾವ ಸಂಗತಿಗಳು ಬೇಡ. ನಮ್ಮೇಲೆ ಆಪಾದನೆ ಮಾಡ್ತಾರೆ, ನಮ್ಮಲ್ಲಿ ಜಾತಿ ಪದ್ಧತಿ, ಸ್ಪರ್ಶ ಅಸ್ಪೃಶ್ಯ ಹಲವು ಸಂಗತಿ ಇದೆ ಅಂತೇಳಿ. ಆದರೆ ತಾಯಿಯ ಆಶ್ರಯಕ್ಕೆ ಬಂದಾಗ ನಾವೆಲ್ಲ ಒಂದೇ ತಾಯಿಯ ಮಕ್ಕಳು ಅಂತ ಭಾವನೆಯಿಂದ ಒಂದಾಗಿ ಸಮಾಜದಲ್ಲಿ ಬರೀತೇವೆ. ನಾವೆಲ್ಲ ನಮ್ಮ ಜೀವನದಲ್ಲಿ ಒಂದು ಕ್ಷಣ ರಾಜರಾಜೇಶ್ವರಿಯ ಸನ್ನಿಧಾನದಲ್ಲಿ ಬಂದು, ಇವತ್ತಂತೂ ಸಾಧ್ಯವೇ ಇಲ್ಲ ಬಿಡಿ, ಉಳಿದ ದಿವಸ ಬಂದೊಂದು 5 ಸೆಕೆಂಡ್ 10 ಸೆಕೆಂಡ್ ತಾಯಿಯ ಮುಂದೆ ನಿಲ್ಲುವಂತ ಅವಕಾಶ ಸಿಕ್ಕಿದ್ರೆ ಆ ಕ್ಷಣದಲ್ಲಿ ನಮ್ಮ ಎಲ್ಲ ದುಃಖವನ್ನು ಮರೆತು ಬಿಡ್ತೇವೆ, ಎಲ್ಲ ಸಮಸ್ಯೆಗಳನ್ನ ಮರೆತು ಬಿಡ್ತೇವೆ. ಏನೇ ಸಮಸ್ಯೆಯಲ್ಲಿ ತಾಯಿಯ ಆಶೀರ್ವಾದ ನನ್ನ ಮೇಲೆ ಹೇಳುವಂತ ಭಾವನೆಯಿಂದ ಪ್ರಸಾದ ತಗೊಂಡು ಮನೆಗೆ ಹೋಗ್ತೇವೆ. ನಮ್ಮೆಲ್ಲ ಮುಂಬಯಿಯ ಎಲ್ಲ ಆತ್ಮೀಯ ಬಂಧುಗಳು ಕೇವಲ ರಾಜರಾಜೇಶ್ವರಿಯ ಈ ಬ್ರಹ್ಮಕಲಶ ಮಾತ್ರವಲ್ಲ, ಕಳೆದ 25-30 ವರ್ಷಗಳಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಆದಷ್ಟು ದೇವಸ್ಥಾನಗಳ ಜೀರ್ಣೋದ್ಧಾರದ ಕಾರ್ಯಕ್ರಮ ಈ ದೇಶದಲ್ಲಿ ಬೇರೆ ಎಲ್ಲೂ ಕೂಡ ಆಗಿಲ್ಲ. ಆ ಎಲ್ಲ ಮುಂಬೈ, ಬ್ಯಾಂಗ್ಳೂರು, ಪುಣೆ ಬಂಧುಗಳನ್ನ ಇದೇ ನಿಮ್ಮ ಪಾದ ಅಂತ ನಾನು ನಂಬಿಕೊಂಡು ಪಾದ ಮುಟ್ಟಿ ನಮಸ್ಕಾರ ಮಾಡ್ತೇನೆ. ಇಡೀ ದೇಶದಲ್ಲಿ ನಮ್ಮ ಸಂಸ್ಕೃತಿಯ ಉಳಿವಿಗಾಗಿ, ನಮ್ಮ ಜನ್ಮಭೂಮಿಯನ್ನು ಮರೆಯದೆ, ನಮ್ಮ ಸಂಸ್ಕೃತಿಯನ್ನು ಮರೆಯದೆ, ಅದಕ್ಕಾಗಿ ತಮ್ಮನ್ನು ತೊಡಗಿಸಿಕೊಂಡಂತ ಅವರ ಜೀವನ ಯಾವ ರೀತಿ ಪ್ರಾರಂಭ ಆಯಿತು, ಎಷ್ಟು ಕಷ್ಟದಲ್ಲಿದ್ರು ಅದು ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಇದೆಲ್ಲ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ಬದುಕಿನಲ್ಲಿ ನಮಗೆ ನಂಬಿಕೆ ಬೇಕು. ಬೆಳಿಗ್ಗೆ ಹೇಳ್ತೇವೆ ಅಂತ ಗ್ಯಾರಂಟಿ ಇಲ್ಲ, ಆದರೂ ಹೆಂಡತಿಗೆ ಹೇಳ್ತೇವೆ ಬೆಳಿಗ್ಗೆ ಇಡ್ಲಿಗೆ ಹಿಟ್ಟು ರುಬ್ಬಿಟ್ಟು ಮಲ್ಕೋ ಅಂತ ಹೇಳಿಕೊಂಡು. ಯಾವುದು ಆ ನಂಬಿಕೆ ಅಂತ ಹೇಳಿದ್ರೆ ತಾಯಿಯ ಆಶೀರ್ವಾದ, ಇದೇ ಹೇಳುವಂಥ ನಂಬಿಕೆ. ಕಳೆದ 2-2.5 ವರ್ಷಗಳಲ್ಲಿ ಸುಮಾರು 20-22 ಕೋಟಿ ರೂಪಾಯಿ ಖರ್ಚು ಮಾಡಿಕೊಂಡು ಮುಂದಿನ 1,000 ವರ್ಷಗಳ ಕಾಲ ಕೂಡ ನೆನಪಿಟ್ಟುಕೊಳ್ಳುವಂತ ಅದ್ಭುತವಾದ ವಾಸ್ತು ನಿರ್ಮಾಣ ಮಾಡಿದ್ದೀವಿ. ಇದರ ಹಿಂದೆ ಸಾವಿರಾರು ಜನರ ಪರಿಶ್ರಮ ಇದೆ. 3 ಜನ ಶಿಲ್ಪಿಗಳಿಗೆ ಮತ್ತು ಒಬ್ಬರು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ಗೆ ಸನ್ಮಾನ ಮಾಡಿದ್ರು. ನಾನು ಹೀಗೆ ನೋಡ್ತಾ ಇದ್ದೆ, ಆ 3 ಜನ ಶಿಲ್ಪಿಗಳು ಯಾವುದೇ ಕಾಲೇಜಿಗೆ ಹೋಗಿ ಆರ್ಕಿಟೆಕ್ಚರ್ ಡಿಗ್ರಿ ಪಡ್ಕೊಂಡಿಲ್ಲ, ಯಾವುದೋ ಡಿಪ್ಲೊಮಾ ಮಾಡಿಲ್ಲ, ಯಾವುದೋ ಇಂಜಿನಿಯರಿಂಗ್ ಮಾಡಿಲ್ಲ. ತಲಾಂತರದಿಂದ ಅದ್ಭುತವಾದ ಶಿಲ್ಪಶಾಸ್ತ್ರದ ಜ್ಞಾನ ನಮ್ಮ ಈ ಒಂದು ನಾಡಲ್ಲಿ ಹರಿದುಕೊಂಡು ಬಂದಿದೆ. ಇದು ನಮಗೆ ಹೆಮ್ಮೆ ಕೊಡುವಂತ ಸಂಗತಿ. ಯಾರೋ ಹೇಳ್ತಾರೆ ಇವರಿಗೆಲ್ಲ ಶಿಕ್ಷಣ ಹೇಳ್ಕೊಟ್ಟಿದ್ದು ಬ್ರಿಟಿಷರು ಬಂದ ಮೇಲೆ ಅಂತ ಹೇಳಿಕೊಂಡು, ಆದರೆ ನಮ್ಮ ದೇಶದಲ್ಲಿ ಪರಂಪರಾನುಗತವಾಗಿ ಇಂತಹ ಅದ್ಭುತವಾದ ತಂತ್ರಜ್ಞಾನ, ವೈಜ್ಞಾನಿಕವಾದ ಸಂಗತಿಗಳು, ಪಿರಮಿಡ್ ಹೇಳುವಂತ ಒಂದು ಕಲ್ಪನೆಯ ಮೂಲಕ ಕಾಸ್ಮಿಕ್ ಎನರ್ಜಿ ಏನಿದೆ ಅದನ್ನು ಸ್ವೀಕಾರ ಮಾಡಿಕೊಂಡು ಅದರ ಮೂಲಕ ನಮಗೆ ಸುಖ, ಶಾಂತಿ, ನೆಮ್ಮದಿ ಒದಗಿಸುವಂತ ಸಂಗತಿ ದೇವಸ್ಥಾನ ಹೇಳುವಂತ ಒಂದು ಅದ್ಭುತವಾದ ಯಂತ್ರದ ಮೂಲಕ ಮಾಡಿಕೊಟ್ಟಿದ್ದಾರೆ. ನಮಗೆ ನಮ್ಮ ಹಿರಿಯರು ಹೇಳಿದ್ರೆ ಜಾಸ್ತಿ ಮಾತಾಡಬೇಡಿ ಅಂತೇಳಿ ಒಂದು ಕೊನೆಯ ಒಂದು ಮಾತಿನಿಂದ ನನ್ನ ಮಾತು ಮುಗಿಸ್ತೇನೆ. ತಾಯಿಯ ಅದ್ದೂರಿಯ ವೈಭವದ ಸಡಗರದ ಸಂಭ್ರಮದ ಬ್ರಹ್ಮಕಲಶ ನೋಡಿದ್ದೀವಿ ಬಂಧುಗಳೇ, ಪ್ರಸಾದ ಸ್ವೀಕಾರ ಮಾಡಿದ್ದೀವಿ. ಇನ್ನು ಮತ್ತೆ ಯಾವಾಗ ಬರ್ತೀವಿ ಅಂತ ಗೊತ್ತಿಲ್ಲ. ಆದ್ರೆ ಇವತ್ತು ಇಲ್ಲಿಂದ ಹೋಗಬೇಕಾದ್ರೆ ಏನ್ ತಗೊಂಡು ಹೋಗ್ಬೇಕು? ನಮ್ಮ ಮನೆಯಲ್ಲಿ, ನಮ್ಮ ಮನಸ್ಸಿನ ಒಳಗಿರುವಂತ ಏನ್ ಕಲಶ ಇದೆ ಅದರ ಜೀರ್ಣೋದ್ಧಾರ ಆಗ್ಬೇಕಲ್ಲ, ಅದರ ಬ್ರಹ್ಮಕಲಶ ಆಗ್ಬೇಕಲ್ಲ. ಎಲ್ಲೋ ಒಂದು ಕಳೆದ 60-70 ವರ್ಷಗಳಲ್ಲಿ ಯಾವ ಸಾಂಸ್ಕೃತಿಕ ಮೌಲ್ಯಗಳು ನಮ್ಮ ಹಿರಿಯರು ಕಂಡುಕೊಂಡಿದ್ರು ಅದರಿಂದ ವಿಮುಖರಾಗಿ ಒಂದು ವಿಸ್ಮೃತಿಯಿಂದ ಒಂದು ಆಚರಣೆಗೆ ಮಾತ್ರ ಸೀಮಿತವಾಗಿ ನನ್ನ ಮತ್ತು ದೇವಸ್ಥಾನದ ಸಂಬಂಧವನ್ನು ಬೆಳೆಸ್ಕೊಂಡು ಬರ್ತಾ ಇದ್ದೀವ, ಅಥವಾ ಇವತ್ತು ಇಲ್ಲಿಂದ ಹೋಗಬೇಕಾದ್ರೆ ಆ ತಾಯಿಯನ್ನ ಕೈ ಮುಗಿದು ಪ್ರಾರ್ಥನೆ ಮಾಡಿ ಅರ್ಚಕರು ಕೊಡುವಂತ ಗಂಧ ಪ್ರಸಾದ ತಗೊಂಡು ಹೋಗ್ತೀವಿ, ಬಹಳ ಹೊತ್ತು ಬರುವುದಿಲ್ಲ ಅದು. ತಾಯಿ ನೀನು ನಿರಂತರವಾಗಿ ನನ್ನ ಹೃದಯ ಕಮಲದಲ್ಲಿ ಇರಬೇಕು,
ನಿನ್ನ ಉಪಸ್ಥಿತಿಯೊಳಗಿದ್ರೆ ನಮಗೆ ಶಾಶ್ವತವಾಗಿ ಶಾಂತಿ, ಸಮಾಧಾನ, ನೆಮ್ಮದಿ ಸಿಗತ್ತೆ. ನಾನು ಮಾಡುವ ಎಲ್ಲ ಕೆಲಸದಲ್ಲಿಯೂ ಸಾತ್ವಿಕ ರೂಪದ ತಾಯಿಯನ್ನು ನೆನಪು ಮಾಡಿಕೊಂಡು ನಾನು ಆ ರೀತಿಯ ಬದುಕನ್ನು ಸಾಗಿಸಲಿಕ್ಕೆ ಸಾಧ್ಯ ಇದೆಯಾ? ಇಡೀ ಪ್ರಪಂಚಕ್ಕೆ ಬೆಳಕು ಕೊಡಬಲ್ಲಂತ ಅದ್ಭುತವಾದ ಜ್ಞಾನ ಭಂಡಾರ, ಅದ್ಭುತವಾದ ಆಧ್ಯಾತ್ಮಿಕ ಶಕ್ತಿ ಈ ದೇಶಕ್ಕಿದೆ ಬಂಧುಗಳೇ. ಭಾರತ ಇವತ್ತು ಜಗದ್ಗುರುವಾಗುವಂತ ಒಂದು ಕಾಲಘಟ್ಟದಲ್ಲಿ ಇದು ವಿಶ್ವ ಇದನ್ನು ನೋಡ್ತಾ ಇದೆ. ಇವತ್ತು ಎಲ್ಲವನ್ನೂ ಭಾರತ ಸರಿ ಮಾಡ್ತದೆ ಹೇಳುವಂತ ಕಲ್ಪನೆ ಇಟ್ಕೊಂಡಿದ್ದಾರೆ. ನಾನು ನಿಮ್ಮ ಹತ್ರ ಕೈ ಮುಗಿದು ವಿನಂತಿಯನ್ನು ಮಾಡೋದು ಅಂತ ಹೇಳಿದ್ರೆ, ರಾಜೇಶ್ವರಿ ಅಂತ ಪಂಜಾಬ್ ಭಾಸ್ಕರ್ ಭಟ್ ಉಲ್ಲೇಖ ಮಾಡಿದ್ರು. ಎಲ್ಲ ದೇವಸ್ಥಾನಗಳಿಗೆ ಶಿಖರಪ್ರಾಯವಾದ ದೇವಸ್ಥಾನ ಇದು ಅಂತ ಹೇಳಿಕೊಂಡು ಈ ಪುಣ್ಯ ಕಾಲದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಜಾತಿ, ಭಾಷೆ, ಪ್ರಾಂತ, ಮೇಲು ಕೀಳು, ಸ್ಪೃಶ್ಯ ಅಸ್ಪೃಶ್ಯ, ಮುಂದುಳಿದವರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಬಹುಸಂಖ್ಯಾತರು, ಆ ಪಾರ್ಟಿ, ಈ ಪಾರ್ಟಿ, BPL ಕಾರ್ಡು, APL ಕಾರ್ಡು, 100 ಸಂಗತಿಗಳಲ್ಲಿ ಸಮಾಜ ವಿಘಟಿತ ಆಗಿದೆ. ಪೂಜ್ಯ ಸ್ವಾಮೀಜಿಯವರು ಆಶೀರ್ವಾದ ಮಾಡಿದರು. ನಾವೆಲ್ಲ ಒಂದೇ ತಾಯಿಯ ಮಕ್ಕಳು. ಯಾದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಾ ಅಂತ ಹೇಳಿದ್ರೆ, ಜಗತ್ತಿನ ಚರಾಚರ ಸಚಿರುವಂತಹ ಶಕ್ತಿಯ ಸ್ರೋತ ತಾಯಿ. ಆ ತಾಯಿಯ ಮಕ್ಕಳು ನಾವೆಲ್ಲ. ನಮ್ಮಲ್ಲಿ ಹೇಗೆ ಭಿನ್ನಾಭಿಪ್ರಾಯ ಬರಲಿಕ್ಕೆ ಸಾಧ್ಯ ಆಗಿದೆ? 131 ಕೋಟಿ ಭಾರತೀಯರಾಗಿ ಆಲೋಚನೆ ಮಾಡಿದ್ರೆ ಅದು ಯಾವ ದೇಶ ನಮ್ಮ ಮೇಲೆ ಕೆಟ್ಟ ಕಡೆ ನೋಡ್ಲಿಕ್ಕೆ ಸಾಧ್ಯ ಇದೆ ಬಂಧುಗಳೇ? ಮೊನ್ನೆ ನಡೆದಂತ ಘಟನೆಯನ್ನು ಉಲ್ಲೇಖ ಮಾಡಿದ್ರು ಅವರು. ಭದ್ರಕಾಳಿಯನ್ನು ಆರಾಧನೆ ಮಾಡ್ತೇವೆ, ಸ್ವಾಮಿಗಳು ಉಲ್ಲೇಖ ಮಾಡಿದ್ರು, ಅದು ಸೈನಿಕರ ಸಂಕೇತ ಅಂತ ಹೇಳಿಕೊಂಡ್ರು. ಆ ಎಲ್ಲ ಸಂಕೇತವನ್ನು ನಾವು ಕಾರ್ಯಗತಗೊಳಿಸಬೇಕಾದ್ರೆ ನಾನು ನೀವು ತಾಯಿಯ ಮಕ್ಕಳಾಗಿ ಒಂದಾಗಿ ಆಲೋಚನೆ ಮಾಡಬೇಕು. ಅದಕ್ಕಾಗಿ ಬ್ರಹ್ಮಕಲಶ, ಅದಕ್ಕಾಗಿ ಪುನಃಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ತಾಯಿಯ ಆಶೀರ್ವಾದವನ್ನು ಬೇಡ್ತಾ ಸರ್ವೇ ಜನ ಸುಖಿನೋ ಭವಂತು ಅಂತ ಪ್ರಾರ್ಥನೆ ಮಾಡಿಕೊಂಡು, ಹಿರಿಯರಾದ ಸನ್ಮಾನ್ಯ ಲಕ್ಷ್ಮೀನಾರಾಯಣರಿಗೆ ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದಾರೆ. ಅದು ತಾಯಿಯ ಆಶೀರ್ವಾದ, ಅವರೆಲ್ಲರ ಆಶೀರ್ವಾದ ಅಂತೇಳಿ ತಿಳಿದುಕೊಂಡು ನಿಮ್ಮೆಲ್ಲರಿಗೆ ಶ್ರೀದೇವಳದ ಆನುವಂಶಿಕ ಆಡಳಿತ ಮುಖ್ಯಸ್ಥರಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮೊಟ್ಟಿಗೆ ಯುವಕರಿಂದ ಎಲ್ಲ ಜೋಕುಲ ಬಗ್ಗೆಲ್ಲ ವಿಶೇಷವಾದ ಗಮನ ಕೊಡಿ. ನಮ್ಮ ಹೆಚ್ಚಿನ ಬ್ಯಾಗಿ, ಮೊಬೈಲ್, ಬಂಗಾರ ಬಿಟ್ಟು ನೆಟ್ಟ ಬಗ್ಗೆ ಐನಾಕು ಜಾಗೃತಿ